नामाचार्य श्रीहरिदास ठाकुर की, श्रीमद् भागवतम की, वृंदावन धाम की, वृंददेव तुलसी महारानी की, जगत योशल प्रभात की, निताय गौर प्रेमानंदे। ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्यं नरं चैव नरोत्तमं देवीं सरस्वतीं व्यासं ततो जयमुदीरये। नष्टप्रायेषु अभद्रेषु नित्यं भागवत सेवया भगवति उत्तमा श्लोके भक्तिर्भवति नैष्टकी। हरे कृष्णा कृष्ण कृष्ण हरे हरे, हरे राम 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 हरे हरे। ಶ್ರೀಮದ್ ಭಾಗವತಂ ಮೊದಲನೇ ಸ್ಕಂದ ಅಧ್ಯಾಯ 15 ಪಾಂಡವರ ಸಕಾಲಿಕ ನಿವೃತ್ತಿ ಶ್ಲೋಕ 51. ಯಹ ಶ್ರದ್ಧಯಾ ಏತದ್ ಯಹ ಶ್ರದ್ಧ ಏತದ್ ಭಗವನ್ ಪ್ರಿಯಾಣಾಂ ಭಗವತ್ ಪ್ರಿಯಾಣಾಂ पांडोः सुतानां इति संप्रयाणं पांडो सुतानां इति संप्रयाणं शृणोति अलम स्वस्त्ययनं पवित्रं शृणोत्यलं स्वस्त्ययनं पवित्रं लब्ध्वा हरो भक्तिं उपैति सिद्धिं लब्ध्वा हरो भक्तिं उपैति सिद्धिं या श्रद्धा एतद् भगवत् प्रियाणां पांडो सुतानामिति संप्रयाणं शृणोत्यलं स्वस्त्ययनं पवित्रं लब्ध्वा हरो भक्तिमुपैति सिद्धिं या श्रद्धा एतद् भगवत् प्रियाणां पांडोः सुतानामिति संप्रयाणं शृणोत्यलं स्वस्त्ययनं पवित्रं लब्ध्वा हरो भक्तिमुपैति सिद्धिं भगवती प्रियाणां पांडो सुतानामिति संप्रयाणां शृणोत्यलं स्वस्त्ययनं पवित्रं लब्धौ हरौ भक्तिमुपैति सिद्धिं संप्रयाणं शृणोत्यलं स्वस्त्ययनं पवित्रं लब्धौ हरो भक्तिमुपैति सिद्धिं यः श्रद्धये तद् भगवत्प्रियाणां पांडो सुतानामिति संप्रयाणं शृणोत्यलं स्वस्त्ययनं पवित्रं लब्धा हरो भक्तिमुपैति सिद्धिं यः श्रद्धये तद् भगवत्प्रियाणां
ಶಬ್ದಕ್ಕರ್ಥ ಹೇಳಿ. ಯಹ ಯಾವನು, ಶ್ರದ್ಧೆಯ ಭಕ್ತಿಯಿಂದ, ಏತದ್ ಈ ಭಗವದ್ ಪ್ರಿಯಾಣಾಂ ದೇವೋತ್ತಮ ಪುರುಷನಿಗೆ ಅತ್ಯಂತ ಪ್ರಿಯರಾದವರ, ಪಾಂಡೋಹೋ ಪಾಂಡುವಿನ, ಸುತಾನಾಂ ಮಕ್ಕಳ, ಇತಿ ಹೀಗೆ, ಸಂಪ್ರಯಾಣಂ ಅಂತಿಮ ಗುರಿಗೆ ಸಾಗುವಿಕೆಯನ್ನು, ಶೃಣೋತಿ ಕೇಳುತ್ತಾರೆ, ಅಲಂ ಏಕೈಕವಾದ, ಸ್ವಸ್ಥಯನಂ ಉತ್ತಮ ಅದೃಷ್ಟವನ್ನು, ಪವಿತ್ರಂ ಪರಿಪೂರ್ಣ ಶುದ್ಧಿಯನ್ನು, ಲಬ್ಧ್ವಾ ಹೊಂದಿ, ಹರೋ ಪರಮ ಪ್ರಭುವಿನಲ್ಲಿ, ಭಕ್ತಿಂ ಭಕ್ತಿ ಸೇವೆಯನ್ನು, ಉಪೇತಿ ಹೊಂದುತ್ತಾನೆ, ಸಿದ್ಧಿಂ ಪರಿಪೂರ್ಣತೆಯನ್ನು. ಅನುವಾದ ಮತ್ತು ಭಾವಾರ್ಥ ಶೀಲ ಪ್ರಭುಪಾದರಿಂದ. ಜಗದ್ ಶೀಲ ಪ್ರಭುಪಾದ್ ಕಿ. ಅನುವಾದ: ಪಾಂಡುಪುತ್ರರು ಜೀವನದ ಅಂತಿಮ ಲಕ್ಷ್ಯವಾದ ದೇವತ್ವಕ್ಕೆ ನಿರ್ಗಮಿಸಿದ ವಿಷಯವು ಸಂಪೂರ್ಣವಾಗಿ ಪವಿತ್ರವೂ ಪರಿಶುದ್ಧವೂ ಆದದ್ದು. ಆದುದರಿಂದ ಯಾರು ಈ ಭಕ್ತಿ ಶ್ರದ್ಧೆಗಳಿಂದ ಈ ಕಥನವನ್ನು ಆಲಿಸುವರೋ ಅವರು ಜೀವನದ ಅತ್ಯುನ್ನತ ಪರಿಪೂರ್ಣತೆಯಾದ ಪರಮ ಪ್ರಭುವಿನ ಭಕ್ತಿ ಸೇವೆಯಲ್ಲಿ ನೆಲೆಗೊಳ್ಳುವರು. ಅನುವಾದದಲ್ಲಿ ಹೇಳಿ. ಪಾಂಡುಪುತ್ರರು ಜೀವನದ ಅಂತಿಮ ಲಕ್ಷ್ಯವಾದ ದೈವತ್ವಕ್ಕೆ ನಿರ್ಗಮಿಸಿದ ವಿಷಯವು ಸಂಪೂರ್ಣವಾಗಿ ಪವಿತ್ರವೂ ಪರಿಶುದ್ಧವೂ ಆದದ್ದು. ಆದುದರಿಂದ ಯಾರು ಭಕ್ತಿ ಶ್ರದ್ಧೆಗಳಿಂದ ಈ ಕಥನವನ್ನು ಆಲಿಸುವರೋ ಅವರು ಜೀವನದ ಅತ್ಯುನ್ನತ ಪರಿಪೂರ್ಣತೆಯಾದ ಪರಮ ಪ್ರಭುವಿನ ಭಕ್ತಿ ಸೇವೆಯಲ್ಲಿ ನೆಲೆಗೊಳ್ಳುವರು. ಭಾವಾರ್ಥ ಶೀಲ ಪ್ರಭುಪಾದರಿಂದ. ಶ್ರೀಮದ್ ಭಾಗವತವು ದೇವೋತ್ತಮ ಪರಮ ಪುರುಷನ ಹಾಗೂ ಪಾಂಡವರಂತ ಸದ್ಭಕ್ತರ ಕಥೆ. ಪರಮ ಪ್ರಭು ಮತ್ತು ಅವನ ಭಕ್ತರ ಕಥೆಯು ತನ್ನಷ್ಟಕ್ಕೆ ಪರಿಪೂರ್ಣವಾದದ್ದು. ಅದನ್ನು ಭಕ್ತಿ ಭಾವದಿಂದ ಆಲಿಸುವುದೆಂದರೆ ಪ್ರಭುವಿನ ಹಾಗೂ ಅವನ ನಿತ್ಯ ಸಂಗಾತಿಗಳ ಸತತ ಸಹವಾಸದಲ್ಲಿರುವುದು ಎಂದೇ ಅರ್ಥ. ಶ್ರೀಮದ್ ಭಾಗವತವನ್ನು ಶ್ರವಣ ಮಾಡುವುದರಿಂದ ಮಾನವನು ಬದುಕಿನ ಅತ್ಯುನ್ನತ ಪರಿಪೂರ್ಣತೆಯನ್ನು ಸಾಧಿಸಬಹುದು. ಅಂದರೆ ತನ್ನ ಭಗವದ್ಧಾಮಕ್ಕೆ ಮರಳಿ ಹೋಗಬಹುದು. ಇದರಲ್ಲಿ ಯಾವ ಸಂದೇಹವೂ ಇಲ್ಲ. ಇಲ್ಲಿಗೆ ಶ್ರೀಲ ಪ್ರಭುಪಾದರ ಅನುವಾದ ಮತ್ತು ಭಾವಾರ್ಥ ಮುಗಿಯಿತು. ಅವಧ್ಯಾನತಿಮಿರಾಂತಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರ್ ಉನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನಿ. ನಮಸ್ತೆ ಸಾರಸ್ವತೆ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮಕ್ಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತ್ಕರಿಂ ಯತ್ಕೃಪಾತಮಂದ ಶ್ರೀ ಗುರುಂ ದೀನತಾರಣಂ. ಜಯಿತಾಂ ಸರುತೋ ಪಂಖೋರ್ ಮಮ ಮಂದ ಮತೈ ಮತನಮಸೆ ಮತ್ಸರ್ವಸ್ವ ಪಾದಾಂಬಶ್ರಾಧಾಮದನ ಮೋಹನಂ. ವಾಂಚಾಕಲ್ಪತರುಭ್ಯಾಸ ಚ ಕೃಪಾ ಸಂತಪ್ತ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಮಹಾವಧನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತಿ ಕೃಷ್ಣಾಯ ಕೃಷ್ಣ ಚೈತನ್ಯಾಮೃತೋತ್ಸವೇ ನಮಃ. ಈ ಭಾಗವತ ಶ್ಲೋಕದಿಂದ ಇಲ್ಲಿಗೆ ಇದು ಕೊನೆಯ ಶ್ಲೋಕ. ಈ ಅಧ್ಯಾಯದ ಕೊನೆಯ ಶ್ಲೋಕವನ್ನು ನಾವು ನೋಡಿದ್ದೀವಿ. ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇಲ್ವಾ? ಇದರಲ್ಲಿ ನಮಗೆ ಪಾಠ ಏನಂತ ಹೇಳಿದ್ರೆ, ಶ್ರೀಮದ್ ಭಾಗವತವನ್ನು ಶ್ರವಣ ಮಾಡುವುದರಿಂದ ಮಾನವನು ಬದುಕಿನ ಅತ್ಯುನ್ನತ ಪರಿಪೂರ್ಣತೆಯನ್ನು ಸಾಧಿಸಬಹುದು. ಅಂದರೆ ತನ್ನ ಭಗವದ್ಧಾಮಕ್ಕೆ ಮರಳಿ ಹೋಗಬಹುದು. ಇದರಲ್ಲಿ ಯಾವ ಸಂದೇಹವೂ ಇಲ್ಲ. ನಿಜವಾಗಿಯೂ ಈ ಮಾನವ ಶರೀರ ನಮಗೆ ಕೊಟ್ಟಿರೋದು ನಮ್ಮ ದೇಹದ ತೃಪ್ತಿಯನ್ನು ಪಡ್ಕೊಳ್ಳಿಕ್ಕಲ್ಲ. ನಿಜವಾಗಿಯೂ ನಾವು ಹೇಳಿದರೆ ಭೌತಿಕ ರೀತಿಯಲ್ಲಿ ನೋಡಿದ್ರೆ ನಾನು ದೇಹದ ತೃಪ್ತಿನೇ ಸರ್ವಸ್ವ ನಮಗೆ. ಆ ಪ್ರಜ್ಞೆ ಎಲ್ಲಿದೆಯೋ ಅಲ್ಲಿವರೆಗೂ ಪಾಪ ತುಂಬಿಕೊಂಡಿದೆಯಾ ಅಂತ ಅರ್ಥ. ನನ್ನ ಸ್ವಂತಕ್ಕೆ ನಾನು ಮಾಡಿಕೊಳ್ಬೇಕು, ನಾನು ತಗೋಬೇಕು, ನನ್ನ ಬ್ಯಾಂಕ್ ಬ್ಯಾಲೆನ್ಸು, ನನ್ನ ಪ್ರಾಪರ್ಟಿ, ನನ್ನವರು, ನನ್ನ ಸಮಾಜ,
ನನಗೆ ನನ್ನ ಜಾತಿ ಮತ ಪಂಥ ಇವೆಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಈ ಭೌತಿಕ ಪ್ರಪಂಚದಲ್ಲಿ ಹುಟ್ಟು ಸಾವು ಮುಪ್ಪು ರೋಗಗಳನ್ನು ಪುನಃ ಪುನಃ ದರ್ಶನವನ್ನು ಮಾಡಬೇಕಾಗುತ್ತೆ. ಅದಕ್ಕೆ ಕುಂತಿ ಮಹಾರಾಣಿ ಹೇಳೋದು ಯಾವಾಗಲೂ ಭಗವಂತನ ಎದುರುಗಡೆ ನಿಂತ್ಕೊಂಡು ಕೇಳ್ತಾಳೆ, ಭಗವಂತ ಈ ಪಾಂಡು ಮತ್ತು ವೃಷ್ಣಿ ವಂಶದ ಬಗ್ಗೆ ನನಗೇನು ಮೋಹ ಇದೆಯಲ್ಲ ಅದನ್ನು ಕತ್ತರಿಸು ನನಗೆ ಅಂತ ಹೇಳ್ತಾನೆ. ಯಾಕೆ ಹೆಣ್ಮಕ್ಳು ಅಂತ ಹೇಳಿದ್ರೆ ತುಂಬ ಅಟ್ಯಾಚ್ಮೆಂಟ್, ಆಸೆ ಆಕಾಂಕ್ಷೆಗಳು ಜಾಸ್ತಿ. ವಿಶೇಷವಾಗಿ ತವರು ಮನೆ ಅಂದರೆ ಇನ್ನೂ ಅಪಾರವಾದದ್ದು ಪ್ರೀತಿ ಅಲ್ವಾ. ಅದಕ್ಕೆ ಹೇಳ್ತಾಳೆ ಪಾಂಡವರು ಅಂದರೆ ಗಂಡನ ಮನೆ, ವೃಷ್ಣಿ ನನ್ನ ತವರು ಮನೆ, ಇದನ್ನ ಕಿತ್ತು ಬಿಸಾಡು ಅಂತ ಹೇಳ್ತಾಳೆ. ನಿಜವಾಗಿಯೂ ನಾವು ಮಾನವ ಶರೀರ ನಮಗೆ ಸಿಕ್ಕಿರೋದು ಆಸೆ ಆಕಾಂಕ್ಷೆಗಳನ್ನು ಕಿತ್ತು ಬಿಸಾಕಲಿಕ್ಕೆ. ಆದರೆ ಅಷ್ಟು ಸುಲಭವಲ್ಲ, ಇದು ಸುಲಭವಲ್ಲ. ನನ್ನಿಂದ ನಾನು ಹಿಡ್ಕೊಂಡು ಹೇಳ್ತಾ ಇದ್ದೇನೆ. ನಾನು ಬೋಧನೆ ಮಾಡ್ತಿರಬಹುದು, ಮೋಹ ಎಲ್ಲಿ ಯಾವ ಸಮಯದಲ್ಲಿ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ನಾನು ಪರಿಪೂರ್ಣತೆ, ನಾನಿಷ್ಟು ವರ್ಷದ ಬ್ರಹ್ಮಚಾರಿ, ನಾನಿಷ್ಟು ಸೇವೆ ಮಾಡ್ತಾ ಇದ್ದೀನಿ, ಆಯ್ತು ಮುಗೀತು ಅಷ್ಟೇ, ಹಾಗಾದ್ರೆ ನೋಡ್ಕೊಳ್ತೀನಿ ಬಾ ಹಾಗಾದ್ರೆ ಅಂತ ಕೃಷ್ಣ ಹೇಳ್ತಾನೆ. ಆಯ್ತು ಬಾ ನೆಕ್ಸ್ಟ್ ಟೈಮ್ ನಾನಿದ್ದೇನೆ ಹಾಗಾದ್ರೆ. ಈಗ ಹೇಳಿದ್ರೆ ಚಾಲೆಂಜ್ ಮಾಡ್ದಂಗೆ ಕೃಷ್ಣನಿಗೆ, ನಾನು ಇಷ್ಟು ವರ್ಷ ನಾನಿದ್ದೀನಿ, ನಾನು ಎಷ್ಟು ವರ್ಷ ಇದ್ದೀನಿ ಗೊತ್ತಾ ಇಸ್ಕಾನಲ್ಲಿ, ಉಪಯೋಗ ಏನು, ವೈರಾಗ್ಯ ಇಲ್ವಲ್ಲ. ಅದಕ್ಕೆ ಹೇಳೋದು ವೈರಾಗ್ಯ ವಿದ್ಯಾ ನಿಜ ಭಕ್ತಿ ಯೋಗ. ಭಕ್ತಿ ಯೋಗ ಅಂತ ಹೇಳಿದ್ರೆ ವೈರಾಗ್ಯ ಬಂದಿರಬೇಕು. ಇಷ್ಟು ವರ್ಷ ಅಂದ್ರೆ ವೈರಾಗ್ಯ ಬಂದಿರಬೇಕು. ವೈರಾಗ್ಯ ಇಲ್ಲ ಅಂತ ಹೇಳಿದ್ರೆ ಅದೇನು ಅಂತ ಹೇಳಿದ್ರೆ ತುಂಬಾ ಕಠೋರವಾಗಿ ಹೇಳಬೇಕಾಗತ್ತೆ. ಭಾಗವತಂ ಹೇಳುತ್ತೆ, ಹೆಣಕ್ಕೆ ಶೃಂಗಾರ ಮಾಡೋದಕ್ಕೆಷ್ಟು ಸಮ ಅಂತ ಹೇಳ್ತಾರೆ. ನಿನ್ನಲ್ಲಿ ಎಷ್ಟೇ ಐಶ್ವರ್ಯ ಸೌಂದರ್ಯ ಎಷ್ಟೇ ಇದ್ರೂ ಸಹಿತ ಅದು ಹೆಣಕ್ಕೆ ಏನಾದ್ರೂ ಶೃಂಗಾರ ಮಾಡಿದ್ರೆ ಎದ್ದು ಬರುತ್ತದ? ಇದು ಯಾವುದು ಬರೋದು. ಅದಕ್ಕೆ ಇದು ಕಠಿಣವಾಗಿರಬಹುದು, ಆದರೆ ಇಲ್ಲಿಂದ ಹಿಡಿದು ಕೊನೆವರೆಗೂ ನನಗೆ ಎಷ್ಟು ವರ್ಷ ಇದೆ, ಪ್ರತಿದಿನವೂ ಕೂಡ ಅದು ನನಗೆ ಪರೀಕ್ಷೆ. ಎಷ್ಟು ನಾನು ಭಗವಂತನಿಗೋಸ್ಕರ ನಾನು ಬಯಸ್ತಾ ಇದ್ದೀನಿ, ಯಾವ ನನ್ನ ಸ್ವಂತಕ್ಕೋಸ್ಕರ ನಾನು ತೆರೆದಿಡ್ತಾ ಇದ್ದೇನಾ, ತ್ಯಾಗವನ್ನು ಮಾಡ್ತಾ ಇದ್ದೇನಾ. ಇದು ಒಂದೇ ದಿನದ ಟಾಸ್ಕ್ ಅಲ್ಲ, ಇದು ಕೊನೆವರೆಗೂ ಟಾಸ್ಕ್. ಎವ್ರಿ ಡೇ ಎವ್ರಿ ಮೂಮೆಂಟ್, ಪ್ರತಿಯೊಂದು ಕ್ಷಣನೂ ಕೂಡ ನಿರ್ಬಂಧೆ ಕೃಷ್ಣ ಸಂಬಂಧೆ ಯುಕ್ತ ವೈರಾಗ್ಯ ವಿಚ್ಯತೆ. ಅದೆಲ್ಲವೂ ಕೂಡ ನನ್ನ ಮಾತು, ನನ್ನ ಕಲೆ, ನನ್ನಲ್ಲಿ ಎಂದಿರ್ತಕ್ಕಂಥ ಇಂದ್ರಿಯಗಳು, ನನ್ನ ದೇಹ ಸಂಪೂರ್ಣವಾಗಿ ಆತ್ಮಪೂರ್ವಕವಾಗಿ ಭಗವಂತನಿಗೆ ಸಮರ್ಪಿತವಾಗಬೇಕು. ಅದು ನನ್ನ ಜೀವನ. ಅದನ್ನು ಉತ್ಕೃಷ್ಟಗೊಳಿಸಲಿಕ್ಕಾಗಿ ಮಾತ್ರ ಈ ಭಗವಂತ ಇಂಥ ಸದಾವಕಾಶವನ್ನು ಕೊಟ್ಟಿದ್ದಾನೆ. ಅಪಾರವಾದ ಒಂದು ಅವಕಾಶವನ್ನು ಕೊಟ್ಟಿದ್ದಾನೆ, ಶ್ರವಣ ಮಾಡಲಿಕ್ಕೆ ಕೊಟ್ಟಿದ್ದಾನೆ. ನೋಡಿ, ಕೇವಲ ಶ್ರೀಮದ್ ಭಾಗವತಂ ಶ್ರವಣ ಮಾಡುವುದರಿಂದ ಮಾನವನು ಬದುಕಿನ ಅತ್ಯುನ್ನತ ಪರಿಮಳವನ್ನು ಸಾಧಿಸಬಹುದು. ಅಂದರೆ ತನ್ನ ಭಗವದ್ಧಾಮಕ್ಕೆ ಮರಳಿ ಹೋಗಬಹುದು. ಅಲ್ಲಿ ಅನುವಾದದಲ್ಲಿ ಪ್ರಭುಪಾದರು ಏನು ಹೇಳ್ತಾರೆ, ಪಾಂಡುಪುತ್ರ ಜೀವನ ಅಂತಿಮ ಲಕ್ಷ್ಯವಾದ ದೇವತ್ವಕ್ಕೆ ನಿರ್ಬಂಧ ವಿಷಯವು ಸಂಪೂರ್ಣವಾಗಿ ಪವಿತ್ರವೂ ಪರಿಶುದ್ಧವಾದದ್ದು. ಆದುದರಿಂದ ಯಾರು ಭಕ್ತಿ ಶ್ರದ್ಧೆಗಳಿಂದ ಈ ಕಥನವನ್ನು ಆಲಿಸುವರೋ ಅವರು ಜೀವನ ಅತ್ಯುನ್ನತ ಪರಮಪ್ರಭುವಿನ ಭಕ್ತಿ ಸೇವೆಯಲ್ಲಿ ನೆಲೆಗೊಳ್ಳುವರು. ಇದರಂತ ಅದೃಷ್ಟ ಭಾಗ್ಯಶಾಲಿ ಆದದ್ದು ಏನು? ನನಗೆ ಭಕ್ತಿ ಸೇವೆ ಸಿಗ್ತಾ ಇದೆ, ಎಲ್ಲವನ್ನೂ ತೊರೆದು ಬಿಟ್ಟು ಬರ್ತಾರೆ ಅಂತ ಹೇಳಿದ್ರೆ ಅವರೆಂಥ ಪುಣ್ಯಾತ್ಮಕರು. ಅದಕ್ಕೆ ಚೈತನ್ಯ ಮಹಾಪ್ರಭುಗಳನ್ನು ಕೇಳ್ತಾರೆ, ಯಾರು ವೈಷ್ಣವ ಅಂದ್ರೆ ಯಾರು ಮುಖಾರ ಬಂದದಿಲ್ಲ, ಒಂದು ಬಾರಿ ಹರಿನಾಮವನ್ನ ಬಂದಿದೆ ಅವನೇ ವೈಷ್ಣವ ಅಂತ ಹೇಳ್ತಾರೆ. ಅದಕ್ಕಾಗಿ ಯಾರು ಭಗವಂತನ ನಾಮಸ್ಮರಣೆ ಮಾಡ್ತಾ ಇದ್ದಾರಲ್ಲೋ ಅವ್ರನ್ನ ಯಾರನ್ನೂ ನಾವು ಹೀಯಾಳಿಸಬಾರ್ದು, ಅವ್ರ ಬಗ್ಗೆ ಮಾತಾಡ್ಲೂಬಾರ್ದು. ನಂದೇ ನನಗೆ ಗೊತ್ತಿಲ್ಲ, ನನ್ನ ಎಡೆಯಲ್ಲೇ ಬಿದ್ದಿದೆ ಕತ್ತೆ, ಇನ್ನೊಬ್ಬರ ಕಡೆ ಎಲೆ ಬಿದ್ದಿರೋದು ನೊಣವನ್ನ ತೆಗಿತಾ ಇದ್ದೆ ನಾನು. ಇನ್ನೊಬ್ಬರನ್ನ ಸುಧಾರಿಸಲಿಕ್ಕೂ ಹೋಗಬಾರದು. ನನ್ನ ಕರ್ತವ್ಯ, ನಾನು ಎಲ್ಲಿದ್ದೇನೆ, ನಾನು ನನ್ನ ನೆಲೆ ಏನು? ನಾನು ಭಗವಂತನ ಸಂಪೂರ್ಣವಾಗಿ ಅರಿತಿದ್ದೇನಾ? ಸಂಪೂರ್ಣವಾಗಿ ಭಗವಂತನಿಗೆ ಸಮರ್ಪಿತವಾಗ್ತಾ ಇದೆಯಾ? ಸನ್ಯಾಸ ಅಂದ್ರೆ ಏನು? ಸನ್ಯಾಸ ಬಂದ್ರೆ ಏನೇ ನಾನು ತಗೊಳ್ಳಿ ಅದನ್ನೆಲ್ಲವನ್ನು ಭಗವಂತನಿಗೆ ಅರ್ಪಿಸೋದು. ಕೇವಲ ಈ ಅಲಂಕಾರ ಮಾಡಿದ ಡ್ರೆಸ್ಸಿನಿಂದ ಸನ್ಯಾಸ ಅಲ್ಲ, ಅಂತರಂಗದಿಂದ ಸನ್ಯಾಸ. ನಾವೇನು ಏನು ತಗೊಂಡ್ರು ಏನು ಮಾಡ್ತೀವಿ, ನಾವು ಪ್ರತಿಯೊಂದನ್ನು ಕೃಷ್ಣನಿಗೆ ಅರ್ಪಿಸಿ ನಾವು ತಗೊಳ್ತೀವಿ. ಭೋಗವನ್ನು ನಾವು ತಿನ್ನೋದಿಲ್ಲ, ಏನು ಕೃಷ್ಣನಿಗೆ ಅರ್ಪಿಸಿದ್ದನ್ನು ಮಾತ್ರ ತಗೊಳ್ತೀವಿ. ಕೃಷ್ಣನಿಗೆ ಸಂಬಂಧಪಟ್ಟಿದ್ದನ್ನು ಮಾತ್ರ ಕೇಳ್ತೀವಿ. ಕೃಷ್ಣನ ಭಕ್ತರಿಗೆ ಸಂಬಂಧಪಟ್ಟತಕ್ಕಂಥ ದೇಹಗಳನ್ನು ಸ್ಪರ್ಶಿಸಲು ಈ ದೇಹಗಳನ್ನು ಇಡಬೇಕು. ಅಂಬರೀಷ ಮಹಾರಾಜ ಹೇಳ್ತಾನೆ.
ಅದಕ್ಕೆ ಹೇಳ್ತಿರೋದು ಭಾಗವತಂ ಹೇಳುತ್ತೆ, ಮಹತ್ ಸೇವಾಂ ಆಹುರ್ ವಿಮುಕ್ತೆ. ಮಹಾತ್ಮರನ್ನ ಸೇವೆ ಮಾಡೋದರಿಂದ, ಭಕ್ತರನ್ನ ಸೇವೆ ಮಾಡೋದ್ರಿಂದ ವಿಮುಕ್ತಿಯಡೆಗೆ ಹೋಗ್ಬೋದು. ಮುಕ್ತಿ ಬೇರೆ, ಮುಕ್ತಿ ಎಲ್ಲ ಬಂಧನಗಳನ್ನ ಮಾಡಿಕೊಂಡು ಮತ್ತೆ ಭಗವದ್ಧಾಮಕ್ಕೆ ಹೋಗೋದು ಮುಕ್ತಿ. ವಿಮುಕ್ತಿ ಅಂದ್ರೆ ಸಂಪೂರ್ಣ ಮುಕ್ತಿ. ಮಹತ್ ಸೇವಾಂ ಆಹುರ್ ವಿಮುಕ್ತೆ ಭಾಗವತಂ 5ನೇ ಕ್ಯಾಂಟೋ ಹೇಳುತ್ತೆ. ಮಹತ್ ಸೇವಾ ಅಂದ್ರೆ ಮಹಾತ್ಮರು. ಮಹಾತ್ಮರು ಅಂದ್ರೆ ಏನು? ಉದಾರ ಮನಸ್ಸುಗಳು. ಭೌತಿಕದಲ್ಲಿ ಆಲೋಚನೆಗಳಲ್ಲಿರುವುದಿಲ್ಲ, ಭೌತಿಕವನ್ನ ಸ್ವಂತಿಕೆಯನ್ನು ಬಯಸುವುದಿಲ್ಲ, ಎಲ್ಲವೂ ಸಮರ್ಪವಾಗಿ ಸಂಪೂರ್ಣವಾಗಿ ಭಗವಂತನ ಸೇವೆ ಮಾಡ್ತಿರ್ತಾನೆ, ಉದಾರ ಮನಸ್ಸಿರುತ್ತೆ. ಅಂಥವರು ಮಹಾತ್ಮರು. ಅಂಥವ್ರನ್ನ ಹೀಯಾಳಿಸಲೂಬಾರ್ದು, ಮಾತಾಡಲೂಬಾರ್ದು. ಅಂಥವರ ಸೇವೆ ಮಾಡೋದ್ರಿಂದ ಈ ಸಂಪೂರ್ಣ ಮುಕ್ತಿಯಾಗಿ ಹೊಂದ್ಕೊಂಡು ಹೋಗ್ಬಿಡ್ಬೋದು. ಆದರೆ ಭಾಗವತನ ಓದೋದು, ಭಗವದ್ಗೀತೆ ಓದೋದು, ಜಪ ಶ್ರವಣಗಳನ್ನು ಮಾಡೋದು, ಸಂಪೂರ್ಣವಾಗಿ ಭಕ್ತಿಯಲ್ಲಿ ತೊಡಗೋದು ತುಂಬ ಕಷ್ಟ. ಕಲಿಯುಗದಲ್ಲಿ ತುಂಬ ಸುಲಭನೋ ಹರಿಸುಲಭನೋ ಏನು? ಅಂಥ ಮಹಾತ್ಮರಿಗೆ ಕೈ ಮುಗಿಯೋದ್ರಿಂದ, ನಮಸ್ಕಾರ ಮಾಡೋದಂಥ ಭಕ್ತರ ಸೇವೆ ಮಾಡೋದ್ರಿಂದ ಸಂಪೂರ್ಣ ಮುಕ್ತವಾಗಿ ಹೊರಟೋಗ್ಬಿಡೋದು. ಮಹತ್ ಸೇವಾ ಅಂತ ಶುದ್ಧ ಭಕ್ತರ ಜೊತೆ ಸಂಘ ಮಾತ್ರ ಮಾಡಬೇಕು. ಭೌತಿಕದಲ್ಲಿ ಇನ್ನೊಬ್ಬರನ್ನ ಹೀಯಾಳಿಕೆ ಮಾಡೋರನ್ನ, ತಗೊಳ್ಳೋರನ್ನ, ಅಯ್ಯೋ ಅವ್ರು ಹೀಗೆ, ಇದು ಇವರು ಹೀಗೆ, ಅವ್ರು ಹಾಗೆ ಕಡ ಮಾತಾಡ್ತಾ ಇದ್ದಾರೆ. ಅಂಥವ್ರ ಸವಾಸನ ಕೂಡ ಮಾಡಬಾರ್ದು. ಅವರೆಲ್ಲ ಕನಿಷ್ಠ ಭಕ್ತರು, ಕನಿಷ್ಠವಾಗಿ ಉಳಿಬಾರ್ದು. ಕೇವಲ ಭಗವಂತನ ಮೂರ್ತಿಗೆ ಮಾತ್ರ ಏನೋ ಗೌರವವನ್ನು ಕೊಡೋದು, ಉಳಿದವರೆಲ್ಲರೂ ತಿರಸ್ಕಾರ ಮಾಡೋದು. ಹಾಗಲ್ಲ, ಭಗವಂತ ಎಲ್ಲರ ಹೃದಯದಲ್ಲೂ ಇದ್ದಾನೆ. ಮಧ್ಯಮ ಅಧಿಕಾರ ಅಂದ್ರೆ ಏನು? ಭಗವಂತನಿಗೆ ಮೂರ್ತಿಯನ್ನು ಕೊಡ್ತಾನೆ, ಜೀವಿಗಳಿಗೂ ಅಷ್ಟೇ ಮರ್ಯಾದೆಯನ್ನು ಕೊಡ್ತಾನೆ. ಆಮೇಲೆ ಅಜ್ಞರನ್ನು ನೋಡ್ತಾನೆ. ಭಗವದ್ ಭಕ್ತರನ್ನ ಹೀಯಾಳಿಸೋರು ಯಾರು? ಅಂತರ ಸಹವಾಸನ ಮಾಡೋದಿಲ್ಲ. ಅಜ್ಞರು ಅಂದ್ರೆ ಮುಗ್ಧರು, ಅವರೆಲ್ಲಾನು ಕೆಟ್ಟ ಗುಣಗಳಿದೆ, ಆದ್ರೆ ನಾನು ಶುದ್ಧನಾಗಬೇಕು ಅಂತ ಪ್ರಯತ್ನ ಮಾಡ್ತಿರ್ತಾನೆ. ಅಂತ ಅಜ್ಞರನ್ನ ತಗೊಂಡು ಅವನಿಗೆ ಬೋಧನೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಭಗವಂತನು ಎಲ್ಲರೂ ಹೃದಯದಲ್ಲಿದ್ದಾನೆ ಅಂತ ಅವನು ಎಲ್ರಿಗೂ ಗೌರವವನ್ನು ಕೊಡ್ತಾನೆ. ಇದು ಮಧ್ಯಮಾಧಿಕಾರಿ. ಇಷ್ಟಕ್ಕಾದ್ರೂ ಬರಬೇಕು. ಉತ್ತಮ ಅಧಿಕಾರಿ ಅಂದ್ರೆ ಅವನ ಬೋಧನೆಯಿಂದ ಎಷ್ಟೋ ಭಕ್ತರನ್ನ ಅವನ ಸೃಷ್ಟಿ ಮಾಡಬಹುದು. ಅವನು ಉತ್ತಮ ಅಧಿಕಾರಿ. ಅದಕ್ಕೆ ನಾವು ಯಾವ ಜೀವಿಗಳನ್ನು ಡಿಫ್ರೆನ್ಸಿಯೇಟ್ ಮಾಡಬಾರ್ದು. ಆದರೆ ಅದರಲ್ಲಿ ಇದ್ದಾನೆ. ಇನ್ನು ಭೌತಿಕದಲ್ಲಿ ಮೋಹವನ್ನು ಹೊಂದ್ಕೊಂಡಿದ್ದಾರೆ, ಆಸ್ತಿ ಅಂತಸ್ತನ್ನು ಹೊಂದಿದ್ದಾರೆ, ನನ್ನ ಮಗ ನನ್ನ ಸೊಸೆಯಿಂದವರೆಲ್ಲವರನ್ನು ಇಟ್ಕೊಂಡಿದ್ದಾರೆ, ಆಸ್ತಿ ಅಂತಸ್ತನ್ನು ಇನ್ನೊಬ್ಬರಿಗೆ ಮೋಸ ಮಾಡುವಂಥವನ್ನು ಹೊಂದಿದ್ದಾರೆ. ಅವರೆಲ್ಲ ಕನಿಷ್ಠ ಬಂಧವರನ್ನು ಕೂಡ, ಸಹವಾಸವನ್ನು ಕೂಡ ಮಾಡಬಾರ್ದು. ಅಷ್ಟೇ. ಹರೇ ಕೃಷ್ಣ. ಕೈ ಬಿಟ್ಟು ಬಿಡ್ಬೇಕು. ಇಲ್ಲದಿದ್ರೆ ಅವ್ರಿಗೆಲ್ಲ ಮಾತು ಕೇಳ್ತಾ ಹೋದ್ವಲ್ಲೋ, ಆಕರ್ಷಣೆ ಸಂಬಂಧವನ್ನ ಬೆಳೆಸಬೇಕಾಗತ್ತೆ. ಭೌತಿಕದಲ್ಲಿ ಮೋಹ ಇರಬಾರ್ದು. ಭಾಗವತ ಶ್ರವಣ ಎಂದ್ರೇನು? ಅಂತ ಭೌತಿಕ ಮೋಹ ಇರುವವನು ಪಾಪಿಗಳಲ್ಲಿ ಪರಮ ಪಾಪಿಯಾಗಿದ್ದರೂ ಸಹಿತ ಕೇವಲ ಪಂಚತತ್ವವನ್ನ ನಾಮಸ್ಮರಣೆ ಮಾಡೋದ್ರಿಂದ ಅವನು ಮುಕ್ತನಾಗ್ತಾನೆ. ಅಷ್ಟು ಈ ಹರಿನಾಮ ಮತ್ತು ಭಗವಂತನ ನಾಮಸ್ಮರಣೆ ಮತ್ತು ಭಾಗವತ ಶ್ರವಣ ಅಷ್ಟು ಉತ್ತಮವಾದದ್ದು. ಕೇವಲ ಶ್ರದ್ಧಾಭಕ್ತಿಯಿಂದ ಕೇಳಿದ್ರೆ ಸಾಕು, ಎಲ್ಲ ಪಾಪಗಳಿಂದ ಮುಕ್ತಿಯನ್ನು ಹೊಂದುತ್ತಾನೋ. ಅಷ್ಟು ಶಕ್ತಿಯುತವಾಗಿರ್ತಕ್ಕಂಥದ್ದು. ಅದಕ್ಕೆ ಪ್ರಭುಪಾದರು ಯಾವಾಗಲೂ ಹೇಳೋದು, ಭಗವಂತನನ್ನು ನೋಡ್ಲಿಕ್ಕೆ ನೀನು ಪ್ರಯತ್ನ ಮಾಡಬೇಡ, ಭಗವಂತ ನಿನ್ನ ನೋಡು ಹಾಗೆ ನೀನು ಸೇವೆಯನ್ನು ಮಾಡೋದು. ಈ ಭಗವದ್ ಭಕ್ತಿಯನ್ನು ಕೊಟ್ಟಿರೋದೇನೋ ಪ್ರಭುಪಾದ ನಮಗೆ. ಈ ತ್ರಿಗುಣಗಳನ್ನ ಮೀರಿ ಹೋಗಿರ್ತಾನ ಅವನು. ಯಾವಾಗ ಭಕ್ತಿ ಸೇವೆಯನ್ನು ಮಾಡ್ತಿರ್ತಾನೋ, ರಾಜಸಿಕ, ತಾಮಸಿಕ ಮತ್ತು ಸಾತ್ವಿಕ. ನಾವು ಭಗವಂತನ ಅರಿಬೇಕಂದ್ರೆ ಸತ್ವಗುಣದಲ್ಲಾದ್ರೂ ಬರಬೇಕು. ಆದರೆ ಭಾಗವತಮ ಏನ್ ಹೇಳುತ್ತ ಅಂತ ಹೇಳಿದ್ರೆ, ಭಗವಂತನ ಭಕ್ತಿ ಸೇವೆಯಲ್ಲಿ ಈ ಶರೀರವನ್ನು ಉಪಯೋಗಿಸಿ ಭಗವಂತನ ಸೇವೆಯಲ್ಲಿ ತೊಡಗುತ್ತಾ ಇದ್ರೆ ಈ 3 ಗುಣಗಳನ್ನು ಮೇಲ್ಗಡೆ ಇರ್ತಾನಂತ. ಅದಕ್ಕೆ ಭಕ್ತಿ ಸೇವೆ ತುಂಬಾ ಶ್ರೇಷ್ಠವಾದದ್ದು ಅಂತ ಹೇಳೋದು. ಕೇವಲ ಶ್ರವಣ ಮಾಡಿಕೊಂಡು ಮನೆಯಲ್ಲಿ ನಾನು ಬಂದ ಜಪ ಮಾಡ್ತೀನಿ, ಮನೆಯಲ್ಲೇ ಇರ್ತೇನೆ, ಬೇಡಪ್ಪ ಸಂಘಗಳು ಯಾರು ಬೇಡ, ಅವ್ರು ಹೀಗಂತಾರೆ ಇವ್ರು ಹೀಗಂತಾರೆ ಬೇಡ. ಅದನ್ನೆಲ್ಲ ಎದುರಿಸ್ಬೇಕು. ಅದನ್ನೆಲ್ಲ ಎದುರಿಸ್ಕೊಂಡ್ಬಿಟ್ಟು ಅದನ್ನೆಲ್ಲ ತ್ಯಾಗ ಮಾಡಿಕೊಂಡು ಯಾವುದನ್ನು ಸ್ವೀಕಾರ ಮಾಡಬೇಕು, ಯಾವುದನ್ನು ತಿರಸ್ಕಾರ ಮಾಡಬೇಕು ಅಂತ ಅವನು ಯಾರು ಕಲೆಯನ್ನು ಕಲಿತಾನೋ ಅವನು ಶ್ರೇಷ್ಠ ಭಕ್ತ. ಇಲ್ಲ, ಭೌತಿಕದಲ್ಲಿ ಎಲ್ಲಾನು ಮೋಹ ತುಂಬಿದೆ, ಎಲ್ಲಾನು ಆಕರ್ಷಣೆ ಆಗುತ್ತೆ, ನಾನು ಯಾರನ್ನೂ ನೋಡೋದಿಲ್ಲಪ್ಪ, ನಾನು ಒಳಗಡೆ ಇರ್ತೀನಿ, ಬೇಡವೇ ಬೇಡ ಸಹವಾಸ. ಅಯ್ಯೋ, ಅವನ್ನೆಲ್ಲಾನು ಸ್ವೀಕಾರ ಮಾಡಬೇಕು. ಹೆಣ್ಣು ಹಣ್ಣು ಮಣ್ಣು ಎಲ್ಲವನ್ನು ತಗೋಬೇಕು, ಅದನ್ನು ಮತ್ತೆ ಕೃಷ್ಣನಿಗೆ ಅರ್ಪಿಸಬೇಕು, ದೃಢವಾಗಿರಬೇಕು. ಪ್ರಭುಪಾದರು ಕೊಡ್ತಾರೆ, ದೃಢ ಭಕ್ತಿಯನ್ನು ಕೊಡ್ತಾರೆ. ಮೊದಲು ಆಕರ್ಷಣೆ ಇರುತ್ತೆ, ಕೊನೆಗೆ ಅದೆಲ್ಲನೂ ಹೊರಟೋಗುತ್ತೆ. ಪ್ರಾರಂಭದಲ್ಲಿ ಎಲ್ಲ ಇರುತ್ತೆ, ಪಾಪ ಕಾರ್ಯಗಳು ಇರುತ್ತೆ, ಮೇಲ್ಗಡೆ ಬರ್ತಾ ಇರುತ್ತೆ. ಅದರಿಂದ ಎಲ್ಲವನ್ನು ವಿಮುಕ್ತಿಯನ್ನು ಹೊಂದಬೇಕು, ಶ್ರೇಷ್ಠನಾಗಿರಬೇಕು. ಹೇಗೆ ಕಮಲದ ದಳ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಪ್ರಭುಪಾದ ಪದೇ ಉದಾಹರಣೆಯನ್ನು ಕೊಡ್ತಾರೆ. ಕಮಲದ ಗಿಡ ಯಾವಾಗಲೂ ಕೊಳೆಚೆ ಎಲ್ಲ ಇರುತ್ತೆ, ಅದೇನು ಅಂಟ್ಕೊಳ್ಳೋದಿಲ್ಲ. ಹಾಗೆ ಭಗವದ್ ಭಕ್ತ ಈ ಭೌತಿಕ ಪ್ರಪಂಚದಲ್ಲೇ ಇರ್ತಾನೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರದಲ್ಲಿ ಇದ್ದರೂ ಸಹಿತ ಯಾವಕ್ಕೂ ಅಂಟುಕೊಳ್ಳೋದಿಲ್ಲ.
ಭಕ್ತನಾಗಿರಬೇಕು. ಅದು ಶ್ರೀಮದ್ ಭಾಗವತಂ ಶ್ರವಣ, ಭಗವಂತನ ಭಕ್ತಿ ಸೇವೆ ಶ್ರದ್ಧೆಯಿಂದ ಭಕ್ತಿ ಮಾಡೋದ್ರಿಂದ ಇವ್ಯಾವುದು ಕೂಡ ನಾವು ಹತ್ತಿರ ಬರೋದಿಲ್ಲ. ಇವನು ಕೇಳಿದ್ದೀರಾ, ನರಸಿಂಹ ಕವಚವನ್ನು ಯಾರು ಜಪ ಮಾಡ್ತಾರೋ ಚೇಳು ಹಾವುಗಳು ಭೂತ ಪ್ರೇತಗಳು ಕೂಡ ಅವನಿಗೆ ಸ್ಪರ್ಶ ಮಾಡೋದಿಲ್ಲ, ಕಾಣುವುದೂ ಇಲ್ಲ ಅವನ ಕಣ್ಣಿಗೆ. ಹಾವು ಚೇಳುಗಳ ಭಯನೇ ಇಲ್ಲ ಅವನಿಗೆ. ವೃಶ್ಚಿಕೋರಗ ಸಂಭೂತ ವಿಷಾಪರಣಂ ಪರಂ ಬ್ರಹ್ಮರಾಕ್ಷ ಯಕ್ಷಾಣಂ ದುರುತ್ಸಾರಣ ಕಾರಣಂ. ಅವನು ಯಾವುದು ಕಣ್ಣಿಗೆ ಕಾಣುವುದಿಲ್ಲ, ಸ್ಪರ್ಶನೂ ಕೂಡ ಮಾಡೋದಿಲ್ಲ ಅವನು. ಅದಕ್ಕೆ ಮಂತ್ರ ಅಷ್ಟು ಸಾಮಾನ್ಯವಾದಲ್ಲ. ಪ್ರತಿದಿನವೂ ಈ ಭಗವಂತನ ನಾಮ ಸ್ಮರಣೆಯನ್ನು ಕೇಳಿದ್ದೇವೆ. ಅಯ್ಯೋ ಎವ್ರಿಡೇ ನಾನು ಜಪ ಮಾಡ್ತೀನಿ ನನಗೆ ಗೊತ್ತು ಅಂತ ಹೇಳ್ತಿದ್ದೆ ಅಷ್ಟೇ. ಅದನ್ನು ಸುಲಭವಾಗಿ ನೀನು ತಗೊಂಡಿದ್ದೆ, ಅದು ಸುಲಭವಾಗಿ ಅಷ್ಟೇ ನಿನಗೆ ಅರ್ಥ ಆಗೋದು. ಈ ಮೂರ್ತಿ ಕಲ್ಲು ಅಂದ್ರೆ ನಿನಗೆ ಕಲ್ಲಾಗಿ ನಿನಗೆ ಪರಿಣಮಿಸುತ್ತೆ. ಇಲ್ಲ ಭಗವಂತ ಅಲ್ಲಿದ್ದಾನೆ, ಸಾಕ್ಷಾತ್ ವೈಕುಂಠ ಲೋಕದಲ್ಲಿ ಇರತಕ್ಕಂಥ ಭಗವಂತನಿಂದ ಆರಾಧಿಸ್ತಿದೆ ಅಂದ್ರೆ ಎಸ್ ಅಲ್ಲಿ ಹೋಗಿ ಮುಟ್ಟು ತಲುಪುತ್ತದೆ. ಹೇಗೆಂದ್ರೆ ಪ್ರಭುಪಾದರು ಪದೇ ಪದೇ ಉದಾಹರಣೆ ಕೊಡುವುದಂದ್ರೆ ಏನು, ಒಂದು ಪೋಸ್ಟ್ ಬಾಕ್ಸ್, ಒಂದು ಕೆಂಪು ಪೆಟ್ಟಿಗೆ ಇದೆ, ಅದು ನೀನೇ ಸೃಷ್ಟಿ ಮಾಡಿ ಆ ಪೆಟ್ಟಿಗೆಯಲ್ಲಿ ಹಾಕಿದ್ರೆ ಅದು ಹೋಗಿ ತಲುಪೋದಿಲ್ಲ. ಅದು ಸರ್ಕಾರ ನಿಯಮ ಮಾಡಿರುತ್ತೆ, ಇಂತಲ್ಲಿ ಪೆಟ್ಟಿಗೆಯನ್ನು ಹಾಕಿರ್ತಾನೆ, ಅದಕ್ಕೆ ಹಾಕಿದ್ರೆ ಅದು ಹೋಗುತ್ತೆ. ಅದೇ ರೀತಿ ಈ ಅರ್ಚ ವಿಗ್ರಹಗಳು, ನೀನು ಇಲ್ಲೇನು ಆರಾಧನೆ ಮಾಡ್ತೀವಿ, ಇಲ್ಲೇನು ಪ್ರೇಮ ಭಕ್ತಿಯನ್ನು ತೋರಿಸ್ತೀಯೋ, ನೀನು ಆಕರ್ಷಣೆಗೆ ಹೋಗ್ತೀಯೋ, ಅದಲ್ಲಿ ಹೋಗಿ ಬೀಳುತ್ತೆ ವೈಕುಂಠ ಲೋಕದಲ್ಲಿ. ಇಷ್ಟಿಷ್ಟು ಜೀವಗಳಿಗೆ ಪತ್ರ ಹಾಕಿದ್ದಾರೆ ನೋಡಿ ಏನಕ್ಕೆ ಅಂತ ಹೇಳೋದು. ಅದಕ್ಕೆ ಭಾವಗ್ರೇಸ ಜನಾರ್ದನ ಕೃಷ್ಣ ಭಾವನೆಯನ್ನ ನೋಡ್ತಾನೆ. ಅವನಲ್ಲಿರ್ತಕ್ಕಂಥ ದುಶ್ಚಟಗಳು, ಅವನ ಕ್ಯಾರೆಕ್ಟರ್ಗಳನ್ನು ನೋಡೋದಿಲ್ಲ. ಎಲ್ಲರಲ್ಲೂ ಕೂಡ ಕೆಟ್ಟದ್ದು ಇದ್ದೇ ಇದೆ. ಯಾರಲ್ಲಿ ಕೆಟ್ಟದ್ದಿಲ್ಲ ಹೇಳಿ? ನಾನು ಎಲ್ಲದರಿಂದ ಒಳ್ಳೆಯವನಾಗಿದ್ದೇನೆ. ಏನಾದ್ರೂ ಒಂದು ಮೋಹ ಇದ್ದೇ ಇದೆ, ಏನಾದ್ರೂ ಒಂದು ದುಶ್ಚಟಗಳು ಇದ್ದೇ ಇರುತ್ತೆ. ಇಲ್ಲ ಮನಸ್ಸಿನಿಂದಲಾದ್ರೂ ನೆನೆಯುವಂಥದ್ದು ಭಾವನೆಗಳನ್ನ, ನಾನು ಇಂಥವ್ರು ಹಿಂಗಿರಬೇಕಾಗಿತ್ತು, ಹಾಗಿರಬೇಕು ಅಂತ ಸೃಷ್ಟಿ ಮಾಡ್ತೀವಿ. ಅದು ಕೂಡ ತಪ್ಪು. ಅಂಥದ್ದು ಕೂಡ ಕೆಟ್ಟ ಭಾವನೆಗಳಿದೆಯಲ್ಲ, ಕೃಷ್ಣ ಅದನ್ನೆಲ್ಲ ನೋಡೋದಿಲ್ಲ. ಎಲ್ಲವನ್ನ ಕಿತ್ತು ಬಿಸಾಕ್ತಾನೆ, ಆತ್ಮ ಮಾತ್ರ ತಗೊಂಡು ಹೋಗ್ತಾನೆ. ನಿನ್ನ ಶರೀರ ಎಷ್ಟು ಅಲಂಕಾರ ಮಾಡಿದೆ, ಎಷ್ಟು ಸೌಂದರ್ಯ ಇದೆಯಾ, ಎಷ್ಟು ನೀನು PhD ಮುಗಿದೆ, ಎಷ್ಟು ನೀನು ಪ್ರಶಸ್ತಿ ತಗೊಂಡಿದೆ ದೇಹಕ್ಕೋಸ್ಕರ, ಎಷ್ಟು ಓಡಿದೆಯಾ, ಇದನ್ನ ಯಾವುದನ್ನು ನೋಡೋದಿಲ್ಲ. ಕೃಷ್ಣ ಏನು ಮಾಡ್ತಾನೆ, ಸೋಲ್ ತಗೊಳ್ತಾನೆ. ಅಲ್ಲೆಲ್ಲ ರೆಕಾರ್ಡ್ ಆಗಿರುತ್ತೆ. ನೀನು ಏನೇನು ಸೇವೆ ಮಾಡಿರ್ತೋ ಅದೆಲ್ಲ ಹೋಗಿರುತ್ತೆ. ಅದಕ್ಕೆ ಇದು ಕರ್ಮಭೂಮಿ. ಈ ಕರ್ಮಭೂಮಿಯಲ್ಲಿ ಯಾವ ರೀತಿ ಕರ್ಮ ಮಾಡಬೇಕು ಅಂದ್ರೆ ಯಾವುದಕ್ಕೂ ನಾವು ಮೋಹಗೊಳಗಬಾರದು. ಅದೆಲ್ಲವೂ ಕೂಡ ಮುಂದಿನ ಒಂದು ಜನ್ಮಕ್ಕದು ತಗೊಂಡು ಹೋಗುತ್ತೆ. ಇವಾಗ ನಿನ್ನ ವರ್ತನೆ ಹೇಗಿರಬೇಕು, ಭಾಗವತ ಮೊದಲು ಹೇಳುತ್ತೆ. ಇಂಥ ಶ್ರೇಷ್ಠವಾದದ್ದು ಈ ಜ್ಞಾನ ಎಲ್ಲೂ ಸಿಗೋದಿಲ್ಲ ನಿನಗೆ. ಸಾವಿರಾರು ಜನ ಯೋಗಿಗಳು ತಪಸ್ವಿಗಳನ್ನು ಮಾಡ್ತಾರೆ. ಈ ಜ್ಞಾನವನ್ನು ಅರಿಯೋದವ್ರಿಗೆ ತುಂಬಾ ಕಷ್ಟ. ಕೃಷ್ಣ ಅಂದ್ರೆ ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ, ಆದ್ರೆ ಹುಡುಕ್ತಾ ಇದ್ದಾರೆ ಅವ್ರಿನ್ನೂ. ಅದಕ್ಕೆ ದಾಸರು ಹೇಳೋದು, ಅಂತ ಸಾವಿರಾರು ವರ್ಷಗಳ ಕಾಯ್ದರೂ ಕೂಡ ಅವ್ರಿಗೆ ಹೃದಯದಲ್ಲಿ ನೀನು ಪ್ರತಿಷ್ಠಿತನಾಗದಂತ ವ್ಯಕ್ತಿ ನೀನು ಅಂತ ಹೇಳ್ತಾರೆ ದಾಸರು. ಸಾವಿರಾರು ವರ್ಷಗಳಿಗೆ. ಆದರೆ ನಾವೇನು ಇಲ್ಲಿ ನೋಡಿ ನೇರವಾಗಿ ಭಗವಂತ ನೋಡ್ತಾ ಇದ್ವಿ. ಆಕರ್ಷಣೆ ನೋಡೋದಂತ ಇದ್ದೇ ಇದೆ. ವಾಹ್ ವೆರಿ ಬ್ಯೂಟಿಫುಲ್, ವಾಹ್ ವೆರಿ ನೈಸ್, ಐ ಲವ್ ಯು ಅಲ್ವಾ. ಚೆನ್ನಾಗಿ ನೋಡಿದ ತಕ್ಷಣ ಅನ್ಸ್ ಬರುತ್ತಲ್ಲ, ಅದೆಲ್ಲನೂ ಮೋಹ. ಕೃಷ್ಣನ್ ನೋಡಿ, ಕೃಷ್ಣ ಚೆನ್ನಾಗಿ ಬ್ಯೂಟಿಫುಲ್, ವಾಹ್ ಕೃಷ್ಣ ಏನಿದೆ, ಅದು ಒಳಗೆ ಹೋಗಿ ಕೂತ್ಕೊಳ್ಳುತ್ತೆ. ಸುಪ್ತವಾದ ಒಂದು ಆತ್ಮ ಅಂತಿದೆ, ಸೂಕ್ಷ್ಮ ಶರೀರ ಬಂತಿದೆ, ಅದೆಲ್ಲ ಅಲ್ಲಿ ಒಳಗೆ ಹೋಗಿ ಕೂತ್ಕೊಳ್ಳುತ್ತೆ. ಯಾವಾಗ ಪ್ರಶಾಂತವಾಗಿ ಕೂತ್ಕೊಂಡಿದ್ದು ನಡುಕ್ ಅಂತ ಬರುತ್ತೆ ನೋಡಿ. ಶಾಂತವಾಗಿ ಕೂತ್ಕೊಳ್ಳಿ, ಕೆಟ್ಟ ಆಲೋಚನೆ ಬರುತ್ತೆ. ಚೆನ್ನಾಗಿ ನಾನಿದ್ದೆ, ಚೆನ್ನಾಗಿ ಓದ್ತಾ ಇದ್ದೆ, ಏನೋ ಒಂದು ಕೆಟ್ಟ ಆಲೋಚನೆ ಬಂತು, ಹೊರಟು ಹೋಗ್ಬಿಡ್ತಾ ಇದ್ದೇನ ಅಂದ್ರೇನೋ. ಹಿಂದೆ ಯಾವಾಗಲೂ ನಿನ್ಕೊಂಡು ವಾಹ್ ವೆರಿ ಬ್ಯೂಟಿಫುಲ್, ವೆರಿ ನೈಸ್, ನೋ ಇವ್ರು ನನ್ನ ಜೊತೆ ಇದ್ದಾರೆ, ಎಷ್ಟು ಚೆನ್ನಾಗಿರ್ತೈತೆ ನನ್ನ ಜೀವನ ಅನ್ಕೊಂಡೆಯೋ, ಒಳಗೆ ಹೋಗಿ ಕೂತ್ಕೊಳ್ಳುತ್ತ. ನೀನು ಯಾವಾಗ ಶಾಂತವಾಗಿ ಕೂತ್ಕೊಂಡಿದೆಯಲ್ಲ, ಒಳ್ಳೆ ಕೆಲಸ ಮಾಡ್ತಾ ಇತ್ತಲ್ಲ, ಅದೆಲ್ಲ ಬರ್ತಾ ಇರುತ್ತೆ ಒಳಗಡೆ. ಹೇಗೆಂದ್ರೆ ಒಂದು ಕೆರೆಯಲ್ಲಿ ನೋಡಿ, ಕೆಳಗಡೆಯಿಂದ ಒಂದೊಂದು ಗುಳ್ಳಿ ಬರ್ತಾ ಇರುತ್ತೆ. ಅವ ಆಸೆಗಳು, ನೀನು ಏನೇನು ಬಯಸಿರ್ತೀವಲ್ಲ ಅದು ಒಳಗೆ ಹೋಗಿ ಕೂತ್ಕೊಂಡಿರುತ್ತೆ. ಅದಕ್ಕೆ ಏನನ್ನೂ ಕೂಡ ನಾವು ಬಯಸಬಾರದು. ಬಯಸಿದ್ದಾಗಿದ್ರೆ ಭಗವಂತ ನಿರ್ಬಂಧ, ಕೃಷ್ಣ ಸಂಬಂಧ, ಕೃಷ್ಣನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದನ್ನು ಮಾತ್ರ ಬಯಸಬೇಕು. ಅವಾಗ ಆಸೆ ಆಕಾಂಕ್ಷೆಗಳೆಲ್ಲವೂ ಕೂಡ ಭಗವದ್ ಪೂರಿತವಾಗಿರುತ್ತೆ, ಭಗವತ್ ಸಂಬಂಧಪಟ್ಟಿದ್ದಾಗಿರುತ್ತೆ. ಇಲ್ಲಾಂದ್ರೆ ಲೌಕಿಕವಾಗಿ ನೀನು ಹಣದ ವ್ಯವಸ್ಥೆಯಿಂದ ತುಂಬಾ ಚಿಂತನೆ ಮಾಡಬಾರ್ದು. ಇಲ್ಲಿ ಒಂದು ದಿನ ಎಲ್ಲವನ್ನು ಬಿಟ್ಟು ಹೋಗೋದು, ಎಲ್ಲನೂ ಏನು ತಗೊಂಡು ಹೋಗೋದಿಲ್ಲ ಇಲ್ಲಿ. ಆದ್ರೂ ಕೂಡ ಅರ್ಥ ಆಗೋದಿಲ್ವಲ್ಲ ನಮಗೆ, ಇಷ್ಟು ಕೇಳಿದ್ರು ಅರ್ಥ ಆಗೋದಿಲ್ಲ. ನೀವು ಹೇಳ್ತೀರಾ ಬಿಡಿ ಸ್ವಾಮಿ, ಹೊರಗೋದ್ರೆ ದೊಡ್ಡಪ್ಪ, ಯಾರು ಏನು ಕೇಳ್ತಾರೆ, ನೀವು ಸುಮ್ಮನೆ ಹೇಳ್ತೀರಾ. ಆದರೆ ಒಂದು ಏರಿಯಾದಲ್ಲಿ ನಾನು ಪ್ರೀಚ್ ಮಾಡಕ್ಕೆ ಹೋಗ್ತಾ ಇದ್ದೆ. ಒಬ್ರು ಒಳ್ಳೆ ಡೋನರ್ ಇದ್ರು. ಅಲ್ಲಿ ಪಕ್ಕದಲ್ಲಿ ಒಂದು ಮುದುಕೆ ಇತ್ತು, ವಯಸ್ಸಾದವ್ರು. ಅಲ್ಲಿ ಗುಡಿಸಲು ಹಾಕೊಂಡು BBMP ಅವರೆಲ್ಲ ಕಸ ಬಂದಲ್ಲಿ ಹಾಕ್ತಾರಲ್ಲ, ಬೇರೆ ಬೇರೆ ಎಲ್ಲ ಅಕ್ಕಪಕ್ಕದವ್ರ ಮನೆಯವರು ಗುಂಪೆ ಹಾಕ್ತಾರೆ. ಯಾವಾಗಲೂ ಕ್ಲೀನ್ಲೆಸ್ ಇರೋದಿಲ್ಲ ನಮ್ಮಲ್ಲಿ. ಗುಂಪೆ ಹಾಕಿ ಏನಾಗಿರುತ್ತೆ, ತುಂಬಾ ವರ್ಷ ಆದ್ಮೇಲೆ ಅದು ಗಟ್ಟಿ ಆಗ್ಬಿಟ್ಟಿದೆ. ಅದರ ಪಕ್ಕದಲ್ಲಿ ಆ ಮುದುಕಿ ಆ
ವಯೋವೃದ್ಧಳು ಅಜ್ಜಿ ಒಂದು ಗುಡಿಸಲು ಹಾಕೊಂಡು ಇತ್ತು ಶಿವನ. BBMP ಅವರು ಅಕ್ಕಪಕ್ಕದೆಲ್ಲ ತೆಗಿತಾ ಇದ್ರು, ಅದನ್ನ ಮಾತ್ರ ಬಿಟ್ಟಿದ್ರು. ಇದನ್ನೇನಾದ್ರೂ ತೆಗೆದುಬಿಟ್ರೆ ಅಜ್ಜಿ ಸತ್ತು ಹೋಗುತ್ತೆ, ಸುಮ್ಮನೆ ಯಾಕಪ್ಪ ಬಿಟ್ಬಿಡು, ಹೋಗ್ಲಿ ಬದುಕೊಳ್ಳಿ ಅಂತ ಕೈ ಬಿಟ್ಟಿದ್ರು. ಅದು ವಯಸ್ಸಾದ್ಮೇಲೆ ಏನ್ ಮಾಡ್ತಾರೆ, ಬೋಲ್ಡೇಜರ್ ಬಂತು, ಗುಡಿಸಲ ಕಿತ್ತು ಬಿಸಾಕಿದ್ರು. ಕೊನೆಗೆ ಆ ದೇಹನ ಬೋಲ್ಡೇಜಿಂದ ಎತ್ತಿದ್ರು. ಹಾಕಿದ ಮೇಲ್ಗಡೆ ಅಲ್ಲೊಂದು ದೊಡ್ಡ ಗಂಟೆ ಇತ್ತು. ಆ ಮೂಟೆ ಏನು ಅಂತ ಅದನ್ನ ಅವನಿಗೆ ಎತ್ತಾಕ್ ಹೋದ್ರೆ ಅದ್ರಲ್ಲೆಲ್ಲ ಚಿಲ್ಲರೆ ಕಾಸುಗಳೆಲ್ಲ ಜನ 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 ಅಂತ ಬೀಳ್ತಾರೆ. ಹಾಗಾದ್ರೆ ಏನ್ ಮಾಡಿ ಹೋದ್ಲು ಅವಳು? ಅಷ್ಟು ಲಕ್ಷ ಲಕ್ಷ ಗಳಿಸಿದ್ರು. ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಕೂಡ ಚೆನ್ನಾಗಿ ತಗೊಳ್ಳಿಲ್ಲ ಅದಕ್ಕೆ. ಇದಕ್ಕೆ ನಾಳೆ ನನಗೆ ಬಂದಿತ್ತು ಅಂತ ತೆಗೆದಿಟ್ಟು. ನಿನಗೆ ಯಾರಿದ್ದಾರೆ? ಹಿಂದು ಮುಂದೆ ಏನಿಲ್ಲ ನೋಡಿ. ಆಸೆ ಹೇಗಿದೆ ಜೀವನದ್ದು? ನನಗೆ ನಾಳೆ ಆದೀತು, ಎಷ್ಟು ಲಕ್ಷ ಬೇಕಾ ನಿನಗೆ? ಗುಡಿಸಲಿರೋಳು ನಿನ್ಗೆ ಲಕ್ಷ ತಗೊಂಡು ಏನ್ ಮಾಡ್ತೀಯ? ನೋಡಿ ಎಷ್ಟು ಜೀವಿ ಎಷ್ಟು ಆಸೆಯಿಂದ ತುಂಬಿದೆ ಅಂತ ಹೇಳಿದ್ರೆ ವರ್ಣಿಸ್ಲಿಕ್ಕಾಗದು. ಇವತ್ತು ಉಪವಾಸ ಇರ್ತಾರೆ, ಕೋಟಿಗಟ್ಟಲೆ ಆಸ್ತಿ ಇರುತ್ತೆ, ಅದೆಲ್ಲನೂ ಆಸ್ತಿ ತೋರಿಸ್ಲಿಕ್ಕೆ ಮಾತ್ರ, ಹೊಟ್ಟೆಗೆ ಇಟ್ಟಿಲ್ಲ. ಉಪಯೋಗ ಏನಿದೆ ಹಾಗಾದ್ರೆ? ಜೀವನ ಇರೋದು ಏನಕ್ಕೋಸ್ಕರ? ನಿರ್ಬಂಧೆ ಕೃಷ್ಣ ಸಂಬಂಧ ಯುಕ್ತ ವೈರಾಗ್ಯ, ಅದನ್ನೆಲ್ಲ ಭಗವಂತನಿಗೆ ಅರ್ಪಣೆ ಮಾಡೋದ್ರಿಂದ ಅದೆಂದೂ ಕಡಿಮೆ ಆಗೋದಿಲ್ಲ, ಅಪಾರವಾದ ಆಸ್ತಿಯಾಗಿ ಬರುತ್ತೆ. ಅದು ಅಜ್ಞಾನ ಇಲ್ವಲ್ಲ ನಿನ್ನಲ್ಲಿ, ಉಪಯೋಗ ಏನು? ಅದಕ್ಕೆ ಒಂದು ಕ್ರಿಶ್ಚಿಯನ್ ಒಂದು ಮಾತು ಹೇಳ್ತಾರೆ, ಬೈಬಲ್ ಒಂದು ಮಾತು ಹೇಳುತ್ತೆ, ಎಲ್ಲವನ್ನೂ ಪಡೆದ ಮೇಲೆ ಅಮರವಾದ ಆತ್ಮವನ್ನು ಕಳ್ಕೊಂಡ್ರೆ ಏನು ಉಪಯೋಗ? ಎಲ್ಲವನ್ನೂ ನಿನ್ನ ಹತ್ರ ಇದೆ, ಅದ್ರ ಜ್ಞಾನ ಒಂದಿಲ್ಲ. ಈ ಶರೀರವನ್ನು ಯಾವ ರೀತಿಯ ನಾವು ಉಪಯೋಗಿಸಬೇಕು, ಹೇಗೆ ಬಂದಿದೆ, ಹೇಗೆ ತಗೊಳ್ಬೇಕು, ಅದೆಲ್ಲ ಶಾಸ್ತ್ರ. ಇದು ಶ್ರೀಮದ್ ಭಾಗವತಂ, ಭಗವದ್ಗೀತಾ ಇದೆಲ್ಲ ಹೇಳ್ಕೊಡುತ್ತಾ. ಇದು ಯಾವ ರೀತಿ ನೀವು ಇರಬೇಕು, ಸಂಪ್ರದಾಯದಿಂದ ಇರಬೇಕು ಅಂತ. ಎಲ್ಲ ಭವಬಂಧನಗಳಿಂದ ಮುಕ್ತಿ ಹೋಗುತ್ತೆ ಕೇವಲ ಶ್ರದ್ಧಾ ಭಕ್ತಿಗಳಿಂದ ಬರೀ ಶ್ರವಣ ಮಾಡಿದ್ರೆ ಸಾಕು. ಅದನ್ನ ಆಲಿಸಿದ್ರೆ ಸಾಕಿಲ್ಲ ಅಂದ್ರೆ ನಾವು ವಿಚಾರ ಮಾಡ್ತೇವೆ, ಅವ್ರು ಎಲ್ಲಿ ಹೋದ್ರು, ಅವ್ರ ಪಿಕ್ನಿಕ್ ಹೋದ್ರು, ನಾನು ಬಿಟ್ಟು ಹೋದ್ರು, ಏನು ಮಾಡಿದ್ರೆ ಏನೋ ನನ್ನೆಲ್ಲ ಬಿಟ್ಟು ಹೋಗ್ತಾರೆ, ಎಲ್ಲರೂ ನನ್ನ ಬಿಟ್ಟು ಹೋಗ್ತಾ ಇದ್ದಾರೆ. ಅದನ್ನ ಆಲೋಚಿಸಿದ್ರೆ ಕೃಷ್ಣನೇ ನನ್ನನ್ನು ತೊರೆದು ಬಿಟ್ಟಿದ್ದಾನಲ್ಲಪ್ಪ, ಪಾಪಿ ಜೀವನ ಇಲ್ಲಿ ನಾನು ಬಂದಿದ್ದೇನೆ ಭೌತಿಕದಲ್ಲಿ ಅಂತ ವಿಚಾರ ಮಾಡೋಂಥ ಶಕ್ತಿ ನಮ್ಮಲ್ಲಿಲ್ಲ. ಎಷ್ಟು ನೀವು ಭಗವದ್ಗೀತಾ ಭಾಗವತಂ ಕೇಳ್ತಿದ್ದೀರಾ? ಯಾವಾಗಾದರೂ ಕೃಷ್ಣನ ಬಗ್ಗೆ ನೀವು ಆ ಮೂರ್ತಿ ಬಗ್ಗೆ ಎಷ್ಟು ದಿನದಲ್ಲಿ ನೀವು ಚಿಂತೆ ಮಾಡಿದರೆ ಹೇಳಿ? ಎವ್ರಿ ಡೇ ಯಾರಾದರೂ ನೆನೆಸ್ಕೊಳ್ತೀರಾ? ಸಾಧ್ಯನೇ ಇಲ್ಲ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನು ಮಾಡಬೇಕು, ಲಂಚ್ ಏನು ಮಾಡಬೇಕು, ಅವ್ರು ಹೆಂಗಾದ್ರು ಇವ್ರು ಹೆಂಗಾದ್ರು, ಅವ್ರ ಮನೇಲಿ ಏನು ಮಾಡಿದ್ರು, ಹೆಂಗೆ ಸೆಲ್ಫಿ ತಕ್ಕೋಬೇಕು, ಹೆಂಗೆ ಹಾಕಬೇಕು, ಹೆಂಗೆ ಸ್ಟೇಟಸ್ ಎಲ್ಲ ಹಾಕ್ಬೇಕು, ಅವ್ರು ಹಿಂಗೆ ಹಾಕಿದ್ರೆ ನಾನು ಹಿಂಗೆ ಹಾಕ್ಬೇಕು, ಇದೇ ಜೀವನ ಆಗೋಯ್ತು ನಮ್ಮ ಜೀವನ. ಅದೆಂದೂ ಕೂಡ ಗಂಭೀರವಾಗಿ ಭಗವದ್ ಭಕ್ತಿಯಲ್ಲಿ ತೊಡಗಿಲ್ಲ. ಅದೆಂದೋ ಸ್ವಲ್ಪ ಬರುತ್ತೆ, ಅದನ್ನೇ ಅನ್ಕೊಂಡಿದ್ದೆ, ಎವ್ರಿ ಡೇ ಬರ್ತಾ ಇದೆ ನನಗೆ. ಪ್ರತಿ ಕ್ಷಣ ಸ್ವದನಲು ಪಸ್ಯ ಒಂದೇ ಗುರು ಶ್ರೀ ಚರಣರವಿಂದಂ. ಪ್ರತಿ ಕ್ಷಣ ಆ ಗುರು ಎಷ್ಟೇ ಕಾರ್ಯದಲ್ಲಿ ತೊಡಗಿದ್ರು ಭೌತಿಕವಾಗಿ ಪ್ರತಿ ಕ್ಷಣವು ಭಗವಂತನ ಸೇವೆಯಲ್ಲೇ ತೊಡಗಿದ್ರು. ಹಾಗೆ ನಮ್ಮ ಜೀವನವನ್ನ, ಹಾಗೆ ನಮ್ಮ ಮನಸ್ಸನ್ನು ಪಳಗಿಸಬೇಕು. ಅದಕ್ಕೋಸ್ಕರನೇ ಮಾನವ ಶರೀರನ ಕೊಟ್ಟಿರೋದು. ಪಳಗಿಸಬೇಕು. ಒಂದು ಆನೆಯನ್ನ ಬಂಧನೆಯನ್ನ ಮಾಡಿ ಅದಕ್ಕೆ ಚುಚ್ಚುತ್ತಾರೆ, ಕಾದಿದ ಕಬ್ಬಣದಿಂದ ಚುಚ್ಚುತ್ತಾರೆ, ಮಾತು ಕೇಳಿ ಅಂತ ಹೇಳಿ. ಹಾಗಾದ್ರೆ ಈ ಮನಸ್ಸನ್ನ ಎಷ್ಟು ಲಂಪಟತನವನ್ನು ಮಾಡ್ಕೊಂಡು ಬಂದಿದೆ, ಅದು ಎಷ್ಟು ಕೆಟ್ಟ ಆಲೋಚನೆಗಳನ್ನು ಮಾಡ್ಕೊಂಡು ಬಂದಿದೆ. ಅದಕ್ಕೆ ಮನಸ್ಸು ಶತ್ರು ಮನಸ್ಸು ಮಿತ್ರ ಅಂತ ಹೇಳಿದೆ ಭಗವದ್ಗೀತೆ. ಮನಸ್ಸನ್ನು ಪಳಗಿಸಬೇಕು, ಅಷ್ಟು ಸುಲಭವಾದದ್ದಲ್ಲ. ಅದರ ಪ್ರಯತ್ನ, ಅಭ್ಯಾಸ, ಯೋಗಯುಕ್ತೇನ ಚೇತಸ ನಾಣ್ಯ ಕಾಮ್ಯನ. ಅದಕ್ಕೆ ಭಗವದ್ಗೀತೆ ಕೃಷ್ಣ ಹೇಳೋದು, ಅಭ್ಯಾಸ ಮಾಡೋದ್ರಿಂದ ಅದೆಲ್ಲನೂ ಕೂಡ ಬಗ್ಗಿಸಬಹುದು. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣ, ಕೃಷ್ಣ ಹೇಳಿದಾನೆ. ಸಂಪೂರ್ಣವಾಗಿ ಅವನಿಗೆ ಸಲ್ಲಬೇಕಾಗಿರೋದು ಅದು ನನ್ನ ಜೀವನದ ಒಂದು ಧ್ಯೇಯದ ಗುರಿ. ಗುರಿ ಏನು? ಅಂತಿಮವಾಗಿ ಸಂಪೂರ್ಣವಾಗಿ ಭಗವಂತನಿಗೆ ಶರಣಾಗತನಾಗಬೇಕಷ್ಟೇ. ಅಷ್ಟೇ. ಒಂದು 20ರಿಂದ ಒಂದು 40-20 ವರ್ಷ ಏನಿದೆಲ್ಲ ತುಂಬ ಡಿಸ್ಟರ್ಬೆನ್ಸ್ ಇದೆಲ್ಲಾನು. ಸುಮ್ಮನೆ ಮಾಯಾ ತುಂಬ ಬಂಧನಗಳು, ತಾದ್ಬೇಕು, ಇದು ಬೇಕು, ಇದು ಬೇಕಾದ್ರೆ ಕೊನೆಗೆಲ್ಲ ರಿಲೈಸ್ ಆಗುತ್ತೆ. ಎಲ್ಲಾನು ಇದ್ರೂ ಕೊನೆಗೆ ಗೊತ್ತಾಗಿ ಹೋಗ್ಬಿಡುತ್ತೆ. ನಿನಗೇನು ಅಂತಿಮದಲ್ಲಿ ಏನು ಸಿಗಬೇಕೋ ಅದೇ ಸಿಕ್ಬಿಡುತ್ತೆ. ಅದಕ್ಕೆ ಬೈಕ್ ಇಟ್ಕೋಬಾರ್ದು. ಅದೇನೇನು ಸಿಗಬೇಕಾಗಿತ್ತೋ ಅದಾಗಲೇ ಸಿಕ್ಕಾಗಿದೆ. ಅದೆಲ್ಲನೂ ಭಗವಂತ ಬರೆದು ಬಿಟ್ಟಿದ್ದಾನೆ. ಅದಕ್ಕೆ ನಿಜವಾದ ಧ್ಯೇಯ ಗುರಿ ಏನು ಅಂತಂದ್ರೆ ಶಾಸ್ತ್ರ ಹೊಗಳುತ್ತೆ. ಇವನ್ ಚೈತನ್ಯ ಚರಿತಾಮೃತ ಹೇಳುತ್ತೆ, ಕೃಷ್ಣ ತುಲ್ಯ ಭಾಗವತ ವಿವ ಸರ್ವಾಶಯ ಪ್ರತಿ ಶ್ಲೋಕೆ ಪ್ರತಿ ಅಕ್ಷರೇ ನಾನಾ ಅರ್ಥಕಯ. ಶ್ರೀಮದ್ ಭಾಗವತ ಶ್ರೀಕೃಷ್ಣನಷ್ಟೇ ಮಹತ್ವಪೂರ್ಣ ಮತ್ತು ಎಲ್ಲಕ್ಕೂ ಆಶಯವಾದುದು. ಶ್ರೀಮದ್ ಭಾಗವತ ಪ್ರತಿಯೊಂದು ಶ್ಲೋಕಕ್ಕೂ ಪ್ರತಿಯೊಂದು ಅಕ್ಷರಕ್ಕೂ ನಾನಾ ಅರ್ಥಗಳಿವೆ. ಈ ಒಂದು ಶ್ಲೋಕದಿಂದ ನಾನು 15 ಸ್ತರದಲ್ಲಿ ನಾನು ಕ್ಲಾಸ್ ಕೊಡ್ಬೋದು, ಅಷ್ಟು ಅರ್ಥ ಗರ್ಭಿತವಾಗಿದೆ ಅದು. ಒಂದೊಂದು ಶಬ್ದಕ್ಕೂ ಒಂದೊಂದು ಅರ್ಥ, ನಾನಾ ಅರ್ಥಗಳನ್ನು ಕೊಡುತ್ತೆ.
ಅದನ್ನು ತಿಳ್ಕೊಳ್ಳಿಕ್ಕೆ ನಾನು ಪ್ರಯತ್ನ ಮಾಡಬೇಕು. ಅದು ನನ್ನ ನಿಜವಾದ ಗುರಿ, ನನ್ನ ಧ್ಯೇಯ, ಅದು ಸರ್ವಸ್ವ. ಅದು ಬಂದಿದೆ ನನಗೆ. ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಕೃಷ್ಣ ಭಕ್ತಿ ರಸ ಸ್ವರೂಪ ಶ್ರೀ ಭಾಗವತ ತಾತೆ ವೇದಶಾಸ್ತ್ರ ಐತೆ ಪರಮ ಮಹತ್ವ. ಶ್ರೀಮದ್ ಭಾಗವತ ಕೃಷ್ಣನಿಗೆ ಸೇವೆಯಿಂದ ಪಡೆದ ಮಧುರವಾದ ನೇರ ಮಾಹಿತಿಯನ್ನು ನೀಡುತ್ತದೆ. ಆದ್ದರಿಂದ ಶ್ರೀಮದ್ ಭಾಗವತ ಎಲ್ಲ ಇತರ ವೈದಿಕ ಸಾಹಿತ್ಯಗಳಿಗಿಂತ ಮೇಲಿದೆ. ಅದು ಎಲ್ಲದಕ್ಕಿಂತ ಮೇಲುವಾಗಿರ್ತಕ್ಕಂಥ ಉನ್ನತವಾಗಿರ್ತಕ್ಕಂಥದ್ದು. ಸೂರ್ಯ ಸಮ ಅಂಧಕಾರ ಇರೋದಿಲ್ಲ. ಎಲ್ಲಿ ಇದು ಭಾಗವತ ಶ್ರವಣ ಮಾಡ್ತೀವೋ ಅದೆಲ್ಲ ಕೂಡ ಅಜ್ಞಾನ, ಈ ಮಾಯಾ, ಈ ಭೌತಿಕ ಕಶ್ಮಲ, ಹುಟ್ಟು ಸಾವು ಮುಪ್ಪು ರೋಗ ಭಯ ಕ್ರೋಧ ಯಾವುದೂ ಅಲ್ಲಿ ಸುಳಿದಾಡೋದಿಲ್ಲ. ಎಲ್ಲದರಿಂದ ವಿಮುಕ್ತಿ ಆಗ್ತಾನೆ ಕೇವಲ ಭಾಗವತ ಶ್ರವಣ ಮಾಡೋದ್ರಿಂದಾಗಿ. ಇಲ್ಲಿ ಎಲ್ಲ ಭಯದಿಂದ ಮುಕ್ತವಾಗಿರುತ್ತೆ ಈ ಸ್ಥಳ. ಯಾಕೆಂದ್ರೆ ವೈಕುಂಠ ಲೋಕ ಏನಿದೆ ಅದರದೆಲ್ಲ ರೆಪ್ಲಿಕಾ ಇದು. ಯಾಕಂದ್ರೆ ಪ್ರತಿದಿನ ಇಲ್ಲಿ ಭಾಗವತ ಶ್ರವಣ ನಡೆಯುತ್ತೆ, ಭಗವಂತನ ನಾಮಸ್ಮರಣೆ ಅನ್ನೋದು ಎಲ್ಲವೂ ಭಗವಂತನಿಗೆ ಸಂಬಂಧಪಟ್ಟಿರೋದು. ಇದು ವೈಕುಂಠದ ನೆರಳು. ಇದು ಈಗ ಸಂಪೂರ್ಣ ಮುಕ್ತಿ ಆಗುತ್ತೆ. ಇನ್ನು ಭಾಗವತಂ ಹೇಳುತ್ತೆ, ಯೈದ ಮನುಷ್ಣೋತಿ ಯೋ ವಿದತ್ತ ಕಪಿಲಿರ್ಮುನೆ ಮಾತ್ಮ ಯೋಗ ಮೋಹ್ಯಂ ಭಗವತಿ ಕೃತ್ತಹಿ ಸುಪರ್ಣಕೇತ ವಿಫಲಭತೆ ಭಗವತ್ ಪಾದಾರವಿಂದಂ. ಕಪಿಲದೆ ಮತ್ತು ಅವನ ತಾಯಿಯ ಆಚರಣೆಗಳ ವರ್ಣನೆ ವಿವರಗಳು ಅತ್ಯಂತ ರಹಸ್ಯವಾದವು. ಈ ನಿರೂಪಣೆ ಓದುವವರು ಅಥವಾ ಕೇಳುವರು ಗರುಡ ವಾಹನನಾದ ದೇವೋತ್ತಮ ಪರಮ ಪುರುಷನಾದ ಭಕ್ತರಾಗುವರು. ಅನಂತರ ಭಗವಂತನ ದಿವ್ಯ ಪ್ರೇಮ ಸೇವೆಯಲ್ಲಿ ನಿರತರಾಗಲು ಪರಮಪ್ರಭು ಭಗವಂತನ ದಿವ್ಯ ಧಾಮವನ್ನು ಪ್ರವೇಶಿಸುವರು. ಅಲ್ಲಿ ಕಪಿಲದೇವನ ಒಂದು ದೇವಹೂತಿ ಮತ್ತು ಕಪಿಲ ಮುನಿ. ದೇವಹೂತಿ ಕೇಳ್ತಾಳೆ, ಅಲ್ಲಿ ಅದು ದೊಡ್ಡ ಕಥೆ. ಅದು ಭಗವಂತನ ಅವತಾರ ಮಗನಾಗಿ ಹುಟ್ಟುತ್ತಾನೆ. ಆ ದೇವಹೂತಿ ಕಪಿಲ ದೇವನಿಗೆ ಕೇಳ್ತಾಳೆ, ನಾವಿಷ್ಟೆಲ್ಲನೂ ಸಂಸಾರ ಬಂಧನ ಸಿಕ್ಕೊಂಡವರು, ಮೋಹದಲ್ಲಿ ಸಿಲುಕಿ ಹಾಕೊಂಡವರು, ಈ ಬಂಧನದಿಂದ ಹೇಗೆ ಮುಕ್ತಿ ಆಗೋದು ಅಂತ ಮಗನನ್ನ ಕೇಳ್ತಾನೆ. ಆ ದೇವೋತ್ತಮ ಪರಮ ಪುರುಷ ಅವನು ಬೋಧನೆ ಮಾಡ್ತಾನೆ. ಈ ಕಥನವನ್ನು ಯಾರು ಆಗುವರೋ ಅಂತ ದಿವ್ಯ ಪ್ರೇಮಿ ನಿರತರ ಮತ್ತು ದಿವ್ಯ ಧಾಮವನ್ನು ಪ್ರವೇಶಿಸುವರು. ಆ ಕಥೆಗಳನ್ನು ಓದಿದ್ರೆ ಸಾಕು, ಶ್ರೀಮದ್ ಭಾಗವತಂ ಶ್ರವಣ ಮಾಡಿದ್ರೆ ಎಲ್ಲದರಿಂದ ಮುಕ್ತಿ ಆಗ್ತಾನೆ ಅಂತ ಹೇಳಿದ್ರು. ಇನ್ನ ಧ್ರುವ ಮಹಾರಾಜನ ಒಂದು ಕಥೆ ಬರುತ್ತೆ ಭಾಗವತಂದಲ್ಲಿ. ಅದನ್ನು ಹೇಳುತ್ತೆ, ಧ್ರುವ ಮಹಾರಾಜನ ಕಥಾನಕ ಶ್ರವಣದಿಂದ ಒಬ್ಬಾತನು ಐಶ್ವರ್ಯಾಭಿಲಾಷೆಗಳನ್ನು ಯಶಸ್ಸನ್ನು ಮತ್ತು ಜೀವನದ ಅಧಿಕಾರಿಯ ಪ್ರಮಾಣವನ್ನು ಪೂರೈಸಿಕೊಳ್ಳಬಹುದು. ಅವನ ಬಗ್ಗೆ ಶ್ರವಣ ಮಾಡುವ ಮಾತ್ರದಿಂದಲೇ ಅವನಂತೆ ಧ್ರುವಲೋಕವನ್ನು ಅಥವಾ ಸ್ವರ್ಗಲೋಕವನ್ನು ಸಾಧಿಸುವಷ್ಟು ಅದು ಮಂಗಳಕರವಾಗಿದೆ. ಈ ಕಥಾನಕವು ಅಷ್ಟು ಮಹತ್ವವಾದುದರಿಂದ ದೇವತೆಗಳು ಕೂಡ ಅದರಿಂದ ಸಂತುಷ್ಟರಾಗುತ್ತಾರೆ ಮತ್ತು ಇದು ಯಾರ ಪಾಪ ಕರ್ಮಗಳ ಫಲಗಳನ್ನು ನಿಷ್ಕ್ರಿಯಗೊಳಿಸುವಷ್ಟು ಸತ್ವಶಾಲಿಯಾಗಿದೆ. ದ್ರೋಹ ಮಹಾರಾಜನ ಕಥೆ ನೀವು ಕೇಳಿದಿರಲ್ಲ, ಆ ದ್ರೋಹ ಮಹಾರಾಜನ ಕಥೆ ಯಾರು ಶ್ರದ್ಧಾ ಮತ್ತು ಭಕ್ತಿಗಳಿಂದ, ಶ್ರದ್ಧೆ ಮತ್ತು ಭಕ್ತಿಯಿಂದ ಅದನ್ನ ಯಾರು ಅದನ್ನು ಕೇಳ್ತಾರೋ ಓದುತ್ತಾರೋ ಎಲ್ಲದರಿಂದ ಮುಕ್ತನಾಗ್ತಾನೆ. ಅಷ್ಟೇ ಅಲ್ಲ, ಅವನಿಗೆ ಐಶ್ವರ್ಯಾಭಿಲಾಷೆಗಳು ಕೂಡ ಸಂತೃಪ್ತಿ ಪ್ರಾಪ್ತಿ ಆಗುತ್ತೆ. ಯಾಕೆಂದ್ರೆ ದ್ರೋಹ ಮಹಾರಾಜ ಏನ್ ಮಾಡಿದ್ದು, ತನ್ನ ತಂದೆ ತೊಡೆ ಮೇಲೆ ಕುತ್ಕೊಳ್ಳೋಕೆ ಹೋಗ್ತಾನೆ. ಉತ್ತಾನಪಾದರ ಮೇಲೆ ಎರಡನೇ ಹೆಂಡತಿ ಮಲತಾಯಿ ಏನ್ ಹೇಳ್ತಾಳೆ, ನನ್ನ ಹೊಟ್ಟೆಯಲ್ಲಿ ನೀನು ಹುಟ್ಟಿಲ್ಲ, ನಿನ್ನ ತಂದೆಯ ತೊಡೆ ಮೇಲೆ ಕುತ್ಕೊಳ್ಳೋಕೆ ನೀನು ಅರ್ಹ ವ್ಯಕ್ತಿ ಅಲ್ಲ, ಮುಂದಿನ ಜನ್ಮದಲ್ಲಿ ನನ್ನ ಹೊಟ್ಟೆಯಲ್ಲಿ ನೀನು ಜನ್ಮ ತಾಳಿ ಆಮೇಲೆ ಉತ್ತಾನಪಾದನ ತೊಡೆ ಮೇಲೆ ನೀನು ಕುತ್ಕೋಬಹುದು ಅಂತ ಹೇಳ್ತಾಳೆ. ಬಾಲಕ ಅವನೇನು 5 ವರ್ಷದ ಹುಡುಗ, ಕ್ಷತ್ರಿಯನಿಗೇನೋ ತುಂಬಾ ಕ್ರೋಧ. 5 ವರ್ಷ ಮಗ ಆದ್ರೇನು, 100 ವರ್ಷ ಆದ್ರೇನು, ಆ ರೋಷಾವೇಶ ಇರುತ್ತೆ. ಅವನು ಹೇಳ್ತಾನೆ, ನಿನ್ನ ಹೊಟ್ಟೆಯಲ್ಲ ನಾನು ಹುಟ್ಟೋದ, ಇದೇ ಜನ್ಮದಲ್ಲಿ ನನ್ನ ತಂದೆಯೇನೋ ನನ್ನ ಮುತ್ತಾತ ಬ್ರಹ್ಮನಂತ ಐಶ್ವರ್ಯವನ್ನು ಪಡೆದ ನಾನು ವಾಪಸ್ ಬರ್ತೀನಿ ಇಲ್ಲಿ ಅಂತ ಹೇಳ್ತಾನೆ. ಹೊರಟೋಗ್ತಾನೆ. ಕೇಳ್ತಾಳೆ, ಏನ್ ಕೇಳ್ತಾನೆ, ತನ್ನ ತಾಯಿಯನ್ನು ಕೇಳ್ತಾಳೆ, ನನ್ನ ಮಲತಾಯಿ ಈ ತರ ಅಂತ ಹೇಳಿದ್ರು, ಏನ್ ಮಾಡ್ಲಿ ಅಂತ ಅಳುತ್ತಾ ಹೋಗ್ತಾನೆ ಮಗು. 5 ವರ್ಷದ ಬಾಲಕ ಹೇಳ್ತಾನೆ, ಏನ್ ಮಾಡೋದಪ್ಪ, ನನ್ನ ದಾಸಿ ರೀತಿಯೂ ನೋಡ್ತಾ ಇಲ್ಲ, ಹಾಗಾದ್ರೆ ನಾನೇನ್ ಮಾಡ್ಲಿ, ನಾನು ನನ್ನ ಮುತ್ತಾತನ ಬ್ರಹ್ಮನಂತ ಆಸ್ತಿಯನ್ನು ಪಡಬೇಕು, ನಾನೇನ್ ಮಾಡ್ಲಿ, ನಿನಗೆ ವಿಷ್ಣು ಮಾತ್ರ ನಿನಗೆ ಸಹಾಯ ಮಾಡಬಹುದು. ಎಲ್ಲಿದ್ದಾನೆ ವಿಷ್ಣು, ಕಾಡಲ್ಲಿದ್ದಾನೆ, ಹಾಗಾದ್ರೆ ಹೊರಡ್ತೇನೆ ನಾನು, ಹೋಗು ಅಂತ ಹೇಳ್ತಾನೆ. ನೋಡಿ, ನಮ್ಮ ತಂದೆ ತಾಯಿ ಬಿಡ್ಬೇಕಂದ್ರೆ ಅಳ್ತು ಕರೆದು ಬಿಡ್ತಾರೆ. ಅವನೆಂತ ಭಾಗ್ಯಶಾಲಿ ಆಗಿದ್ದ. ಹೋಗು, ಕಾಡಿಗೆ ಹೋಗಿ ಹೊರಟೋಗು ಅಂತ ಹೇಳ್ತಾನೆ. ಸರನೇ ಹೋಗ್ತಾನೆ. ನಾರದ ಮುನಿ ಬಂದೆಲ್ಲ ಬುದ್ಧಿವಾದ ಹೇಳ್ತಾನೆ, ಚಿಕ್ಕ ಬಾಲಕಪ್ಪ, ನಾನು ಹೇಳ್ತೀನಿ ಉತ್ತಾನಪಾದ ನಿನಗೆ ಅರ್ಧ ಆಸ್ತಿ ಕೊಡಿಸ್ತೀನಿ ಹೋಗು ಅಂತ ಹೇಳ್ತಾನೆ. ಹೇಳ್ತಾನೆ ಧ್ರುವ ಮಹಾರಾಜ್ ಹೇಳ್ತಾನೆ, ಎಲ್ಲ ನಾರದ ಮುನಿ, ಭಿಕ್ಷೆ ಅಂತೂ ನಾನು ಬೇಡೋದಿಲ್ಲ. ಯಾವಾಗಲೂ ಕ್ಷತ್ರಿಯ ಭಿಕ್ಷೆ ಬೇಡೋದಿಲ್ಲ, ಕೈ ಒಡ್ಡೋದಿಲ್ಲ ಯಾರು. ಭಗವದ್ ಭಕ್ತರು ಕೂಡ ಕೈ ಒಡ್ಡಬಾರ್ದು ಇನ್ನೊಬ್ಬರಿಗೋಸ್ಕರ. ಯಾಕೆ, ದೇವೋತ್ತಮ ಪರಮ ಪುರುಷನಿಲ್ವೇ, ಅವನು ನನ್ನ ಕಾಪಾಡೋದಿಲ್ವೇ, ಇನ್ನೊಬ್ಬರ ಆಸ್ತಿ ಅಂತಸ್ತಗಳನ್ನ ಹೊಡೆದು ಅವನು ಮೋಸಗುಳಿತನ ಮಾಡ್ಕೊಂಡು ಜೀವನವನ್ನು ಯಾಕೆ ಮಾಡಬೇಕು. ಕೃಷ್ಣ ಇಲ್ವೇ, ನನಗೆ ಸಂಬಂಧಪಟ್ಟದ್ದು ಏನ್ ಬೇಕೋ ಅದೆಲ್ಲ ನನಗೆ ಬಂದೇ ಬರುತ್ತೆ. ಇದು ದೊಡ್ಡ ಶ್ರದ್ಧೆ.
ಅದಕ್ಕೆ ಭಕ್ತರ ಸಂಘ ಮಾಡಬೇಕು ಅಂತ ಇಂಥದ್ದು ಮಾಡ್ಬೇಕಂತ ಹೇಳಿದ. ಅವನು ಶುದ್ಧನಾಗಿದ್ದರೆ ಮಾತ್ರ ಅಂತ ಸಂಘ ಮಾಡ್ಬೇಕು, ಮಾಡಬಾರ್ದು ಸಂಘ. ಭೌತಿಕರ ದರ್ಶನ ಮೋಹವನ್ನು ಕೂಡ ಮಾಡಬಾರ್ದು, ಸಂಬಂಧವನ್ನು ಇಟ್ಕೊಳ್ಬಾರ್ದು. ಅವರ ಆಕರ್ಷಣೆ ನಮಗೆ ಬಂದ್ಬಿಡುತ್ತೆ. ಅವನು ಹೇಳ್ತಾನೆ, ಧ್ರುವ ಮಹಾರಾಜ್ ಹೇಳ್ತಾನೆ, ನಾರದ ಮುನಿಗಳೇ ಏನಾದರೂ ಈ ನಾನು ತಪಸ್ಸಿಗೆ ಹೊರಡ್ತಾ ಇದ್ದೀನಿ, ಬೇಕಿದ್ರೆ ಸಹಾಯ ಮಾಡಿಲ್ಲ ಅಂದ್ರೆ ತೊಲಗಿ ಇಲ್ಲಿಂದ ಅಂತ ಹೇಳ್ತಾನೆ. ನಾರದ ಮುನಿ ಎಂತ ಮಹಾನ್ ಭಕ್ತ ಅವನು, ಅದೇ ದೇಹದಲ್ಲಿ ಭಗವಂತನ ಕಂಡವನು. ಅವನು ಹೇಳ್ತಾನೆ, ಸಾಧ್ಯ ಆದರೆ ಸಹಾಯ ಮಾಡಿ ತೊಲಗಿ ಇಲ್ಲಿಂದ ಅಂತ ಹೇಳ್ತಾನೆ. ಅವನು ಹೇಳ್ತಾನೆ, ಭಲೆ ಭಲೆ, ನೀನು ಮುಕ್ತಿಗೆ ವ್ಯಕ್ತಿ, ಅರ್ಹನಾದ ವ್ಯಕ್ತಿ, ನೀನು ಭಗವದ್ ಭಕ್ತ ಅಂತ ಬೋಧನೆ ಮಾಡ್ತಾನೆ. 6 ತಿಂಗಳಲ್ಲಿ ಭಗವಂತನ ದರ್ಶನ ಮಾಡ್ತಾನೆ. ಅಂತ ಕಥಾಶ್ರವಣ ಯಾರು ಮಾಡ್ತಾರೋ ಅವರು ಮುಕ್ತರಾಗ್ತಾರೆ ಅಂತ ಹೇಳ್ತಾನೆ. ಮುಂದಿನ ಶ್ಲೋಕದಲ್ಲಿ ಮತ್ತೆ ಪ್ರಭುಪಾದ ಹೇಳ್ತಾರೆ, ಧ್ರುವ ಮಹಾರಾಜನ ಕಥಾನಕವನ್ನು ಶ್ರವಣ ಮಾಡುವ ಯಾರೇ ಆಗಿರಲಿ ಅವನಂತೆ ಉನ್ನತ ಗುಣಗಳನ್ನು ಹೊಂದುವನು. ಮಹತ್ವ, ಪೌರುಷ ಮತ್ತು ಪ್ರಭಾವವನ್ನು ಆಶಿಸುವಂತ ಯಾರಿಗೆ ಆಗಲಿ ಅವುಗಳನ್ನು ಗಳಿಸಿಕೊಳ್ಳಲು ಬೇಕಾದ ವಿಧಾನ ಇಲ್ಲಿದೆ. ಅಲ್ಲದೆ ಮನ್ನಣೆಯನ್ನು ಬಯಸುವ ವಿಚಾರಪರರಿಗೆ ಸಮಂಜಸವಾದ ಮಾರ್ಗವೂ ಇಲ್ಲಿದೆ. ಎಲ್ಲನೂ ಕೂಡ ಇದರಲ್ಲಿದೆ ಅಂತ ಹೇಳ್ತಾನೆ. ಕೇವಲ ಭಾಗವತ ಶ್ರವಣದಿಂದ ಸಂಪೂರ್ಣವಾಗಿ ಎಲ್ಲವೂ ಸಿಗುತ್ತೆ. ಭೌತಿಕ ಮೋಹಗಳನ್ನ ಎಷ್ಟೇ ಸಮಸ್ಯೆಗಳನ್ನು ಬಂದರೂ ಕೂಡ ನಾವು ಅವಕ್ಕೆ ವಿರೋಧ ವ್ಯಕ್ತಪಡಿಸಬಾರದು, ಶಾಂತ ರೀತಿಯಿಂದ ಸ್ವೀಕಾರ ಮಾಡಬೇಕು. ಅದು ನಿಜವಾದ ಭಕ್ತಿ. ಜಗಳ ಆಡೋದು, ಗುದ್ದಾಡೋದು, ಹೊಡೆದಾಡೋದು ಇದೆಲ್ಲ ನಿಜವಾದ ಜೀವನ ಅಲ್ಲ. ಭಗವಂತ ನನಗೇನು ಕೊಡಬೇಕು ಅದು ಕೊಟ್ಟಿದ್ದಾನೆ, ನೋವು ಕೊಡ್ತಾ ಇದ್ದಾನೆ, ಸ್ವೀಕಾರ ಮಾಡಷ್ಟೇ. ಅದು ನಿಜವಾದ ಭಕ್ತಿ. ಅದರಲ್ಲಿ ಶಾಂತಯುತವಾಗಿ ಮತ್ತು ಸದಾ ಭಗವಂತ ನಾಮಸ್ಮರಣೆ, ಅದು ನಿಜವಾದ ಭಕ್ತಿ ಅಂತ ಹೇಳ್ತಾರೆ. ಭೌತಿಕದಲ್ಲಿ ಮೋಹ ತಗೊಂಡು ಅದು ಜೀವನ ಅಲ್ಲ. ಹೀಗೆ ಒಂದು ಕತೆ ಬರುತ್ತೆ, ದುಂದುಕಾರಿ ಅಂತ ಒಬ್ಬನು ಒಂದು ಕತೆ ಬರುತ್ತೆ ಶ್ರೀಮದ್ ಭಾಗವತಂದಲ್ಲಿ. ಅದೊಂದು ಪುರಾಣಗಳಲ್ಲಿ ಎಲ್ಲವೂ ಕೂಡ ಇತಿಹಾಸ ಸದೃಶವಾದ. ಆತ್ಮದೇವ ಒಂದಾನೊಂದು ಕಾಲದಲ್ಲಿ ಆತ್ಮದೇವನ ಅಂತ ಇರ್ತಾನೆ. ಅವನಿಗೆ 2 ಮಕ್ಕಳು, ದೊಡ್ಡ ಮಗ ದುಂದುಕಾರಿ, ಇನ್ನೊಬ್ಬನು ಗೋಕರ್ಣ ಅಂತ. ಅವರಿಬ್ಬರನ್ನು ಒಳ್ಳೆಯ ರೀತಿಯಲ್ಲಿ ಸಾಕು ಸಲ್ಲಿಸ್ತಿರ್ಬೇಕಾದ್ರೆ ಏನು ತಂದೆ ತಾಯಿ ಯಾರು ಭೇದ ಭಾವ ಮಾಡೋದಿಲ್ಲ, ಎಲ್ರಿಗೂ ಒಂದೇ ಸಮಾನ ನೋಡ್ತಾರೆ. ಅವನೇನ್ ಮಾಡ್ತಾನೆ, ದುಂದುಕಾರಿ ತುಂಬಾ ಕೆಟ್ಟವನಾಗ್ತಾನೆ. ಯಾವ ರೀತಿ ಅಂದ್ರೆ ಚಿಕ್ಕ ಚಿಕ್ಕ ಮಕ್ಕಳು ಹೊತ್ಕೊಂಡು ಹೋಗೋದು, ಬಾವಿಲಿ ಎಸೆಯೋದು, ಇಲ್ಲ ಬ್ರಾಹ್ಮಣರಿಗೆ ಹೊಡೆಯೋದು, ಇಲ್ಲ ಕಳ್ತನ ಮಾಡೋದು, ಅತ್ಯಾಚಾರವನ್ನ ಮಾಡೋದು, ಲಂಪಟ, ಯಾರು ನೋಡಿದ್ರು ಮೋಹಗೊಳ್ಳೋದು. ಇಂಥ ದುಂದುಕಾರಿ ಅವನು ಬ್ರಾಹ್ಮಣನಾಗಿದ್ರು ಕೂಡ ಎಲ್ಲ ಶುಚಿ ಮತ್ತು ಶೌಚಗಳನ್ನೆಲ್ಲವನ್ನು ಬಿಟ್ಬಿಡ್ತಾನೆ. ಕಳ್ತನ ಮಾಡ್ತಾನೆ, ಕೆಟ್ಟ ವ್ಯವಹಾರಗಳನ್ನು ಮಾಡ್ಕೊಂಡು ಓಡಾಡ್ತಾ ಇರ್ತಾನೆ ಯಾವಾಗಲೂ. ಇಂಥ ಏನು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ನದಿ 6ಗಳು ಏನಿದೆಯಲ್ಲ ಅದರ ದಾಸನಾಗ್ತಾನೆ. ನಿಜವಾಗಿಯೂ ನಾವು ದಾಸನಾಗಬೇಕಾಗಿರೋದೇನು, ಈ ದೇಹಕ್ಕೆ ದಾಸನಾಗಬೇಕಾಗಿಲ್ಲ, ಭಗವಂತನಿಗೆ ದಾಸನಾಗಬೇಕು. ಈ ಇಂದ್ರಿಯಗಳಿಗೆ ದಾಸನಾಗ್ತಾನವನು. ದಾಸನಾಗಿ ಮಾಡಬಾರ್ದಂತ ಎಲ್ಲಾ ಕೆಲಸ ಕಾರ್ಯಗಳನ್ನು ಮಾಡಕ್ಕೆ ಪ್ರಾರಂಭ ಮಾಡ್ತಾನೆ. ಹೀಗೆ ನಾಯಿ ಅಂತ ಮನುಷ್ಯತ್ವವನ್ನು ಹೊಂದುವರ ಜೊತೆ ಓಡಾಡಕ್ಕೆ ಪ್ರಾರಂಭ ಮಾಡ್ತಾನೆ. ತುಂಬಾ ಸತಾಯಿಸ್ತಾನೆ, ಬೇಟೆಗೆ ಹೋಗ್ತಾನೆ, ಸ್ತ್ರೀ ಲಂಪಟನಾಗ್ತಾನೆ. ತಂದೆಯ ಎಲ್ಲ ಆಸ್ತಿಗಳನ್ನ ಹೊಡೆದು ಎಲ್ಲನೂ ಎತ್ಕೊಂಡು ಜೂಜಾಡೋದು, ಹೆಣ್ಣಿನ ಸಂಘವನ್ನು ಮಾಡೋದು, ಈ ರೀತಿ ಎಲ್ಲವನ್ನು ಮಾಡ್ತಾನೆ. ಹೀಗೆ ಒಂದು ದಿನ ಆತ್ಮದೇವ ಏನು ಗೃಹಸ್ಥರ ಅಂದ್ರೆ ಏನು, ಮನೆಯಲ್ಲಿ ಬಂಗಾರ ಬೆಳ್ಳಿ ಏನಾದರೂ ಕೂಡಿಟ್ಟಿರ್ತಾರೆ. ಅಂತ್ಯಕಾಲದಲ್ಲಿ ಏನಾದರೂ ಒಂದು ಸಂದರ್ಭ ಬಂದರೆ ಇದು ನನಗೆ ಆದೀತು ಅಂತ ಇಟ್ಟಿರ್ತಾರೆ. ಸ್ವಲ್ಪ ಗೃಹಸ್ಥರಿಗೆ ಬೇಕು, ಮೋಹ ಸ್ವಲ್ಪ ಇರುತ್ತೆ. ಆಕ್ಚುಲಿ ಅದು ಇರಬಾರ್ದು ಜೀವನದಲ್ಲಿ, ಆದ್ರೆ ಏನ್ ಮಾಡಕ್ಕಾಗತ್ತೆ, ಸ್ವಲ್ಪ ಮೋಹ ಇರ್ಬೇಕಲ್ವಾ. ಇಟ್ಟಿರ್ತಾನೆ, ಅದನ್ನು ತಗೊಂಡು ಇವನೇನ್ ಮಾಡ್ತಾನೆ, ದುಂದುಕಾರಿ ಎಲ್ಲನೂ ತಗೊಂಡು ಹೋಗಿ ಅದನ್ನೆಲ್ಲನೂ ಮಾರಿ ಕೆಟ್ಟ ಕಾರ್ಯಗಳನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಇದನ್ನೆಲ್ಲನೂ ಕಳ್ಕೊಂಡು ಆತ್ಮದೇವ ಕೊರಗ್ತಾನೆ. ಅಯ್ಯೋ, ತನ್ನ ಹೆಂಡತಿಗೆ ಹೇಳ್ತಾನೆ, ಅಯ್ಯೋ ನೀನು ಬಂಜೆ ಆಗಿದ್ರು ಪರವಾಗಿರ್ಲಿಲ್ವೇ, ಯಾಕೆ ಇಂಥ ಮಕ್ಕಳನ್ನ ನೀನು ಹೆತ್ತೆ, ನೀನು ಯಾಕೆ ಭಗವಂತ ಇಂಥ ಮಕ್ಕಳನ್ನ ಕೊಟ್ಟ? ಹೇಳ್ತಾರಲ್ಲ ತಂದೆ ತಾಯಿಗಳು, ಅಪ್ಪ ಬಂಜೆ ಆಗಿದ್ರು ಪರವಾಗಿರ್ಲಿಲ್ವಲ್ಲ, ಮೊದಲು ಮಕ್ಕಳಿಲ್ಲ ಅಂತ ಎಲ್ಲ ದೇವರಿಗೆ ಹೋಗ ನಾವು ಹರಕೆ ಹೊರಿತೇವೆ, ಮಕ್ಕಳಾದ್ಮೇಲೆ ಇಂಥ ಮಕ್ಕಳು ಹುಟ್ಟಿದ್ವಲ್ಲಪ್ಪ ಅಂತ ನಾವು ಮತ್ತೆ ಕೊರಗ್ತೇವೆ. ನೋಡಿ ಭೌತಿಕದಲ್ಲಿ ಹೆಂಗಿದೆ ಜೀವನ. ಮಕ್ಕಳು ಇಲ್ದಿದ್ರೆ ಒಂದು ಕೊರಗು, ಮಕ್ಕಳಿದ್ರೆ ಮತ್ತೊಂದು ಕೊರಗು. ಅದಕ್ಕಾಗಿ ಭಾಗವತ ನಮ್ಗೆ ಹೇಳುತ್ತೆ, ಮೊದಲು ಇಂಥವೆಲ್ಲ ಗೃಹಸ್ಥ ಜೀವನಕ್ಕೆ ನಾವು ಹೋಗೋದಕ್ಕಿಂತ ಮುಂಚೆನೆ ಭಗವತ್ ಭಕ್ತರಾಗಿರಬೇಕು. ಎಲ್ಲ ನಮ್ಮ ಇಂದ್ರಿಯಗಳ ಮೋಹಗಳನ್ನೆಲ್ಲವನ್ನು ತೆಗೆದು ಹಾಕಿರಬೇಕು, ಭಕ್ತಿ ಸೇವೆಯಲ್ಲಿ ತೊಡಗಿರಬೇಕು. ಅಂಥದ್ರಿಂದ ಇಂಥ ದೇಹದಿಂದ ಹೊರಗೆ ಬಂದಿರತಕ್ಕಂಥ ಮಕ್ಕಳು ಕೂಡ ಅಷ್ಟೇ ಶ್ರೇಷ್ಠೋತ್ತಮರಾಗಿರ್ತಾರೆ. ಇದು ಭಾಗವತ.
ಭಾಗವತ ಶ್ರವಣವನ್ನು ಯಾರು ಮಾಡ್ತಾರೋ, ಭಾಗವತನ ಕೇಳ್ತಾರೋ, ಶ್ರದ್ಧಾ ಭಕ್ತಿಗಳಿಂದ ಭಗವಂತ ನಾಮಸ್ಮರಣೆ ಮಾಡ್ತಾರೋ ಅವರಿಂದ ಹುಟ್ಟುವ ಮಕ್ಕಳು ಕೂಡ ಒಳ್ಳೆಯವರಾಗಿ ಹುಟ್ಟುತ್ತಾರೆ. ಇಂಥದ್ರಲ್ಲಿ ನಾವು ಕೆಲಸ ಕಾರ್ಯದಲ್ಲಿ ತೊಡಗಬೇಕು. ಅದು ಆಗಿರ್ಬೇಕು. ಅದು ನಾವು ಮಾಡಿಲ್ವೇ, ಮುಂಚೆ ನಾವು ಮಾಡಿಲ್ವೇ, ಕೊನೆಗೆ ನಮಗೆ ಗೊತ್ತಾಗಿದೆ ಅಯ್ಯೋ ಯಾರ್ದು ದೋಷ ಇದು ಅಂತ ಗೊತ್ತಾಗುತ್ತೆ. ದೋಷ ನಮ್ದೇ. ನಾವು ಶ್ರದ್ಧೆ ಮತ್ತು ಭಕ್ತಿಗಳಿಂದ ಭಗವಂತನ ನಾವು ಆಲಿಸಿಲ್ಲ, ಅಷ್ಟು ಮಹತ್ವವನ್ನು ಕೊಟ್ಟಿಲ್ಲ. ಪ್ರೈಮರಿ ಅದು ಕೊಟ್ಟಿಲ್ಲ, ಸೆಕೆಂಡ್ರಿ ಅದು. ಕೊನೆಗೆ ಸಮಯ ಉಳಿದ ಮೇಲೆ ಪೂಜೆ ಪುನಸ್ಕಾರ, ಆಮೇಲೆ ಸ್ನಾನ ಗೀನ ಮಾಡ್ಕೊಂಡು ಆಮೇಲೆ ಮಾಡೋಣ. ಎಲ್ರ ಮನೆ ಹೀಗೆ ಅಲ್ವಾ? ಎಲ್ಲ ಕೆಲಸ ಮುಗಿದ ಮೇಲೆ ಲಾಸ್ಟಿಗೆ ಸ್ನಾನ ಗೀನ ಮಾಡಿ ಆಮೇಲೆ ಪೂಜೆ ಮಾಡೋದು. ಮೊದಲು ಪ್ರಾರಂಭದಲ್ಲ ಪೂಜೆ. ಅಯ್ಯೋ ಸಮಯ ವೇಸ್ಟ್ ಆಗುತ್ತೆ, ಮಕ್ಕಳು ಹೋಗ್ತಾರೆ ಸ್ಕೂಲ್ಗೆ, ಮೊದಲು ನಮ್ದು, ಆಮೇಲೆ ಭಗವಂತನಿಗೆ ಆರಾಧನೆ. ಇದು ಆಗಿದೆ, ಇದು ನಮ್ದು ನಡೀತಿರೋದು, ಪ್ರತಿದಿನ ನಡೀತಿರೋದಾಗಿದೆ. ಅದು ಆದಾಗ ಅಲ್ಲ, ಅದು ಹೀಗಾಗಬೇಕು. ಪ್ರೈಮರಿ ಭಗವಂತನಾಗಿರಬೇಕು, ಭಗವಂತನ ಯಜಮಾನ, ಅವನು ಬಾಡಿಗೆ ಮನೆಯಲ್ಲಿ ನಾವಿದ್ದೀವಿ ಅನ್ನೋದು. ಪ್ರತಿದಿನ ಭಗವಂತನಿಗೆ ಎದ್ದ ತಕ್ಷಣ ಏನು ಪೂಜೆ ಮಾಡೋದಂದ್ರೆ ಏನು? ಯಜಮಾನ ನೀನಪ್ಪ, ದಾಸ ನಾನು ನಿನ್ನ ಮನೆ ಬಾಡಿಗೆ ಮನೆಯಲ್ಲಿ ಇದ್ದೇನೆ ಅಂತ ಹೇಳ್ಕೊಳ್ಳೋದು. ಕೊನೆಗೆ ಅರ್ಥ ಆಗೋದು ಅದು ರೀತಿ. ಹಾಗೆ ಅವನು ಅಳ್ತಾ ಕೂತ್ಕೊಳ್ತಾನೆ. ಕೊನೆಗೆ ಇದನ್ನೆಲ್ಲ ಅಳ್ತಾ ಗೋಕರ್ಣ ಬರ್ತಾನೆ, ಮಹಾನ್ ಜ್ಞಾನಿ ಪಂಡಿತ. ಬಂದು ಹೇಳ್ತಾನೆ, ಪರಮಯಾಗೋಣಿಗೆ ಅಲ್ಲಿ ಬಂದು ತಂದೆ ವೈರಾಗ್ಯವನ್ನು ಉಪದೇಶ ಸಮಾಧಾನ ಪಡಿಸಿದನು. ಅವನಪ್ಪ, ಈ ಪ್ರಪಂಚ ಅಸಾರವಾಗಿತ್ತು, ದುಃಖಕರವಾಗಿದೆ, ಆದ್ದರಿಂದ ನನ್ನ ಮಗ ನನ್ನ ಸಂಸಾರ ಮೋಹವನ್ನು ಬಿಟ್ಟು ತಪಸ್ಸಿಗಾಗಿ ಕಾರ್ಯ ಹೊರಟಿಗೆ ಹೋಗು ಎಂದು ಹೇಳ್ತಾನೆ. ಇದನ್ನೆಲ್ಲ ಬಿಟ್ಬಿಡು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಸಮಾಜ, ನನ್ನ ಇದನ್ನೆಲ್ಲ ಮೋಹ ಯಾಕೆ ಇಟ್ಕೊಂಡಿದ್ಯಾ? ಇಷ್ಟೆಲ್ಲ ಮಕ್ಕಳಾಗಿದೆ, ಎಲ್ಲ ಸುಖವನ್ನ ನೋಡಿದ್ಯಾ, ಯಾಕೆ ನೀನು ಮೋಹ ಇಟ್ಕೊಂಡಿದ್ಯಾ ಅಂತ ಹೇಳಿ ಬೋಧನೆ ಮಾಡಿದ್ಮೇಲೆ ಅದಕ್ಕೆ ಆಕರ್ಷಣೆಗಾಗಿ ಕಾಡಿಗೆ ಹೊರಟು ಹೋಗ್ತಾನೆ. ಆಯ್ತು, ಗೋಕರ್ಣ ಮಾತು ಪ್ರಭಾತನಾದ ಆತ್ಮದೇವ ಮನೆಯನ್ನು ಬಿಟ್ಟು ವನವಾಸಕ್ಕೆ ತೆರಳುತ್ತಾನೆ. ಇವಾಗ ಯಾರು ಉಳಿದ್ರು ಇಲ್ಲಿ? ದೊಡ್ಡ ಮಗ, ಸಣ್ಣ ಮಗ ಅಂತರೂ ಬ್ರಹ್ಮಚಾರಿಯಾಗಿ ಹೊರಟೋಗ್ಬಿಟ್ಟ. ದೊಡ್ಡ ಮಗ ಅಂತೂ ಅಂತ ಲಂಪಟ. ಇನ್ನು ಉಳಿದವರು ಯಾರು? ತಾಯಿ ಮತ್ತು ಮಗ. ಇವನೇನ್ ಮಾಡ್ತಾನೆ, ಮತ್ತೆ ಮನೆಗೆ ಬರ್ತಾನೆ. ಮನೆಗೆ ಬಂದು ಏನು ಕೊಳ್ಳಿ ಅಂತ ತಾಯಿಗೆ ಹೊಡಿತಾನೆ, ಆಸ್ತಿಯನ್ನು ಕೊಡು ಅಂತ ಕೇಳ್ತಾನೆ. ದುರಾಲೋಚನೆಯಿಂದ ಕೂಡಿರ್ತಕ್ಕಂಥ ವ್ಯಕ್ತಿ ಹೆತ್ತ ತಂದೆ ತಾಯಿರನ್ನು ಕೂಡ ನೋಡೋದಿಲ್ಲ. ಅದು ಮದ. ಅದೇನ್ ಮಾಡ್ತಾನೆ, ಕೊನೆಗೆ ಅವನ ಹಗಲಿರುಳು ಅವಳಿಗೆ ಕಾಡ್ತಾನೆ. ಅವನು ಬಡಿತಿರೋದನ್ನ ನೋಡ್ಬಿಟ್ಟು ಅವಳು ಏನ್ ಮಾಡ್ತಾಳೆ, ದುಂದುಲಿ. ಆ ದುಂದುಲಿ ಕೂಡ ಏನ್ ಮಾಡ್ತಾಳೆ, ಸಾಕಪ್ಪ ಈ ಮಗನ ಸಹವಾಸ ಬೇಡ ಅಂತ ಬಾವಿ ಹಾರಿ ಸತ್ತೋಗ್ಬಿಡ್ತಾಳೆ. ಆಯ್ತು, ಇದನ್ನೆಲ್ಲ ಮಾಡಿದ ಗೋಕರ್ಣ ಈ ತಾಯಿಯನ್ನ ನೋಡ್ತಾನೆ. ಅಯ್ಯೋ ನನ್ನ ತಾಯಿ ಸತ್ತು ಹೋದು ಅಂತ ಹೇಳಿ ಗೊತ್ತಾದ್ಮೇಲೆ ಕೊನೆಗೆ ಬಂದು ಮಾಡಿರ್ಬೇಕಾಗಿರತಕ್ಕಂಥ ಎಲ್ಲ ಸತ್ಕಾರಗಳನ್ನು ಮಾಡಿ, ಪಿಂಡ ಪ್ರದಾನವನ್ನ ಮಾಡಿ, ಅವನು ಏನು ಮಾಡಬೇಕೋ ಮಾಡಿ ಸತ್ಕಾರವನ್ನು ಮಾಡಿ ಮತ್ತು ಹೊರಟು ಹೋಗ್ಬಿಡ್ತಾನೆ. ಏನೋ ತೀರ್ಥಯಾತ್ರೆಗೆ ಹೊರಟು ಹೋಗ್ತಾನೆ. ಈ ದುಷ್ಟನಾದ ದುಂದಿಕಾರಿ ತಾಯಿ ಮರಣ ನಂತರ ಒಂದು 5 ಸ್ತ್ರೀಯರನ್ನ ತಗೊಳ್ತಾನೆ. ವೇಶ್ಯರನ್ನ ತಗೊಂಡು ಅವ್ರ ಜೊತೆ ಸಹಜೀವನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಕಾಮದಿಂದ ಮೋಹಿತನಾಗಿರ್ತಕ್ಕಂಥವನು ಎಲ್ಲದಿಂದ ಬಿಟ್ಟವರು ಏನ್ ಮಾಡ್ತಾರೆ, ಭೌತಿಕ ಆಸೆಗಳು ಜಾಸ್ತಿ. ಆತ್ಮತೃಪ್ತಿ ನೀನು ಪಡೆಯಲಿಲ್ವೋ, ದೇಹದ ತೃಪ್ತಿಯನ್ನು ಪಡಿಸಲೇಬೇಕಾಗತ್ತೆ. ಒಂದು ತೃಪ್ತಿ ಆದ್ರೂ ಇರಬೇಕು. ಆತ್ಮತೃಪ್ತಿ ಅವನಿಗೆ ಯಾರಿಗೆ ಇರುತ್ತೋ ಅದು ದೇಹ ತೃಪ್ತಿ ಹೊರಗೆ ಬರುವುದಿಲ್ಲ. ಆತ್ಮತೃಪ್ತಿಗೆ ನೀನು ಚೆನ್ನಾಗಿ ಗಮನವನ್ನು ಕೊಟ್ಟಿಲ್ವೋ, ದೇಹದ ಇಂದ್ರಿಯಗಳು ಸದಾ ನಿನ್ನ ಪೀಡಿಸ್ತಾ ಇರುತ್ತೆ. ಬೇಡ ಅಂದ್ರೂ ಕೆಟ್ಟ ಆಲೋಚನೆ ಬರ್ತಾ ಇರುತ್ತೆ ಪ್ರಭು, ಭಯಂಕರ ಕಷ್ಟ. ಯಾಕೆ? ಆತ್ಮತೃಪ್ತಿ ಗಂಭೀರವಾಗಿ ತೊಡಗಿಲ್ಲ. ಅದು ಪ್ರೈಮರಿ ಅಂತ ನಾವು ನೋಡಿಲ್ಲ. ಅದು ಪ್ರಾಥಮಿಕವಾಗಿರ್ತಕ್ಕಂಥ ಭಗವಂತನ ಸೇವೆ ಸರ್ವೋತ್ತಮವಾದದ್ದು. ಅದು ಮುಕ್ತಿಗೆ ನನ್ನ ಕೊಡುವಂಥದ್ದು. ನನ್ನ ಆಸೆ ಆಕಾಂಕ್ಷೆಗಳನ್ನ ಕಿತ್ತು ಒಗೆಯೋದೇನು? ಆತ್ಮಕ್ಕೆ ಸಮಾಧಾನವನ್ನು ಕೊಡೋದು, ಭಗವಂತನ ಶ್ರವಣಗಳನ್ನು ಕೇಳೋದು. ಅದಕ್ಕೆ ನಾನು ಗಮನ ಕೊಟ್ಟಿಲ್ಲ. ಹೀಗಾಗಿ ನನ್ನ ಕಾಮ, ಕ್ರೋಧ, ಲೋಭ, ಮೋಹ, ಮದ ಮಾಸ್ತರ್ಗಳು ಇವು 6 ಗುಣಗಳು ನನ್ನನ್ನು ಕಿತ್ತು ತಿಂತಾ ಇರುತ್ತೆ ಬೆಳಗಿಂದ ರಾತ್ರಿವರೆಗೂ. ಅದಕ್ಕೆ ಶ್ರದ್ಧಾ ಭಕ್ತಿ ಎಲ್ಲಿರಬೇಕು? ಆತ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೇಳೋದ್ರಲ್ಲಿರಬೇಕು, ಹಾಡೋದ್ರಲ್ಲಿರಬೇಕು. ಮಧುರವಾಗಿ ವರ್ಣನೆ ಮಾಡ್ಬೇಕಂದ್ರೆ ಭಗವಂತನ ವರ್ಣನೆ ಮಾಡಬೇಕು. ಈ ಭಗವಂತನ ನಮಗೆಲ್ಲ ಭೌತಿಕ ಮೋಹ ಹೊರಟು ಹೋಗ್ಬೇಕಂದ್ರೆ ಕೃಷ್ಣನ ವರ್ಣನೆ ಮಾಡಬೇಕು. ಇಷ್ಟೊಂದು ಭಾಗವತದಲ್ಲಿದೆ, ಭಗವದ್ಗೀತೆಯಲ್ಲಿದೆ. ಆ ಶ್ಲೋಕಗಳನ್ನು ಓದಬೇಕು. ಅಂದಾಗ ಮಾತ್ರ ಈ ಭೌತಿಕ ಮೋಹನ ಕಡ್ಕೊಳ್ಳಿಕ್ಕೆ ಸಾಧ್ಯ. ಇಲ್ಲದಿದ್ರೆ ಹೋಗೋದು ಭಯಂಕರ ಕಷ್ಟ. ಹೀಗೆ ಎಲ್ಲವನ್ನು ಬುದ್ಧಿ ನಷ್ಟವಾಗಿ ಅವ್ರೇನ್ ಮಾಡ್ತಾರೆ, ವೇಶ್ಯರು ಕೇಳ್ತಾ ಇರ್ತಾರೆ. ಅವ್ರು ಒಡವೆಗಳು ಬೇಕು, ಅದು ಬೇಕು, ಇದು ಬೇಕು, ಸಂತೃಪ್ತಿ ಪಡಿಸಲೇಬೇಕು. ಅವ್ರು ಕೊನೆಗೆ ಒಂದು ದಿವಸ ಬಂದು ಹೇಳ್ತಾರೆ, ಅಯ್ಯೋ ನನಗಿಷ್ಟೆಲ್ಲ ಒಡವೆಗಳು ಬೇಕು ಅಂತ 5 ಜನ ಬೇಡಿಕೆ ಇಡ್ತಾರೆ.
ಕಾಮ ಪ್ರೇರಿತನಾಗಿರ್ತಕ್ಕಂಥ ಈ ದುಂದುಕಾರಿ ಏನ್ ಮಾಡ್ತಾನೆ, ಒಬ್ಬರ ಶ್ರೀಮಂತರ ಮನೆಯಲ್ಲಿ ಹೊಕ್ಕು, ರಾಜನ ಮನೆಯಲ್ಲಿ ಹೊಕ್ಕು ಎಲ್ಲ ಒಡವೆಗಳನ್ನ ದೋಚಿಕೊಂಡ್ಬರ್ತಾನೆ. ಅಪಾರವಾದದನ್ನು ದೋಚ್ಕೊಂಡು ಬಂದು ಅವ್ರು ಕೊಡ್ತಾನೆ. ಇದನ್ನ ನೋಡಿದವರೆಲ್ಲನೂ ಅಯ್ಯೋ ಅಷ್ಟೊಂದು ಅಪಾರ ಆಸ್ತಿನ, ಯಾರಿಗೂ ಬೇಡ, ಬಂಗಾರ ಬೆಳ್ಳಿ ಯಾರಿಗೂ ಬೇಡ, ಎಲ್ಲ ತಗೊಂಡು ಅಲಂಕಾರ ಮಾಡಿಕೊಂಡು ಕೊನೆಗೆ ಅವ್ರು ಏನು ಮಾಡ್ತಾರೆ, ಈ ದುಂದುಕಾರಿ ಇದೇ ರೀತಿ ಸಾಮ್ರಾಜ್ಯದ ತಗೊಂಡು ಬಂದರೆ ಯಾರಾದರೂ ಭಟರು ನೋಡಿದ್ರಂದ್ರೆ ಇರೋ ಬರ ಎಲ್ಲ ಆಸ್ತಿ ನಾವು ಕಳ್ಕೊಳ್ಬೇಕಾಗತ್ತೆ, ಇವನು ಪರವಾಗಿ ನಾವು ಕೂಡ ಬೀದಿಗೆ ಬರಬೇಕಾಗತ್ತೆ, ಇದು ಒಳ್ಳೆಯದಲ್ಲ ಅಂತ ಹೇಳಿ ಅದು 5 ಜನ ಒಂದು ಪ್ಲಾನ್ ಮಾಡ್ತಾರೆ. ಯಾವಾಗ ದುಂದುಕಾರಿ ರಾತ್ರಿ ಮಲಗಿರ್ತಾನೋ, ಮಲಗಿರೋದನ್ನ ನೋಡಿಕೊಂಡು ಏನು ಮಾಡ್ತಾನೆ, ದುಂದುಕಾಯಿಗರ ಕೈಕಾಲ ಕಟ್ಟಿ ಕುತ್ತಿಗೆ ಉರುಳನ್ನ ಬಿಗಿದು ಏನು ಮಾಡ್ತಾರೆ, ಬಾಯಿಗೆ ಬೆಂಕಿ ಕಂಡವನ್ನ ಸುರುತ್ತಾರೆ. ಇವನು ಸತ್ತು ಸರ್ವನಾಶವಾಗಿ ಹೋಗ್ಲಿ ಅಂತ. ಯಾಕಿರೋ ಆಸ್ತಿಯನ್ನು ಗಳಿಸ್ಕೋಬೇಕು, ಇವನು ಕಳ್ಳ ಸಿಕ್ಬಿಟ್ಟ ಅಂತ ಹೇಳಿದ್ರೆ ನಾವು ಅವನ ಜೊತೆ ಇರೋರು ನಮ್ಮ ಆಸ್ತಿಯನ್ನು ತಗೊಂಡು ಹೋಗ್ತಾರೆ. ಇದು ನೋಡಿ ಭೌತಿಕ ಆಸೆ ಅಂದ್ರೆ ಇದು. ಜೀವನ ಸರ್ವೈವ್ ಆಗಬೇಕು, ನಾನು ಬದುಕಬೇಕು ಅಂತ ಹೇಳಿದ್ರೆ ಇನ್ನೊಬ್ಬರನ್ನ ಕೊಂದ್ಬಿಟ್ಟೆ ನಾನು ಬದುಕಬೇಕು ಅನ್ನೋ ಇದು ಕೆಟ್ಟ ದುರಾಲೋಚನೆ. ಇದು ಭೌತಿಕದಲ್ಲಿ ಮೋಹ ಅಂದ್ರೆ ಇದು. ಅಂತಿಮವಾಗಿ ವಿಷವಾಗಿ ಪರಿಣಾಮ ಬರೋದಂದ್ರೆ ಇದು. ಕೆಟ್ಟ ಆಲೋಚನೆಗಳು, ಇನ್ನೊಬ್ಬರಿಗೆ ಏನೋನು ಎಲ್ಲವನ್ನು ಹಾಕಿ ದೋಚೋದು, ಅವನು ಹೇಗಾದ್ರೂ ಮಾಡಿ ದುಡ್ಡು ತಗೋಬೇಕು ಅವನ ಕಡೆ. ಅಣ್ಣಿದಾನೋ ತಮ್ಮ ಇದಾನೋ ಏನಾದಾರೋ ನನಗದು ಗೊತ್ತಿಲ್ಲ, ನಾನು ಶ್ರೀಮಂತನಾಗಿರ್ಬೇಕು, ನೀನು ಭಿಕಾರಿ ಆದ್ರೂ ಆಗ ನನಗೇನು ತೊಂದರೆ ಇಲ್ಲ, ನಾನು ಸರ್ವೈವ್ ಆಗಬೇಕು, ನಾನು ಬದುಕಬೇಕು ಅಷ್ಟೇ. ಇದು ಭೌತಿಕ ಮೋಹ. ಹೀಗೆ ಅವನೇನ್ ಮಾಡ್ತಾರೆ, ಅದನ್ನೆಲ್ಲ ಅವ್ನು ಸತ್ತ ಮೇಲೆ ದೊಡ್ಡ ಗುಂಡಿ ತೋಡಿ ಅವನ ಹೂತಾಕ್ಬಿಡ್ತಾನೆ. ಆದ್ರೆ ಅವನ ಕುಕರ್ಮಗಳು, ಒಳ್ಳೆ ಕರ್ಮಗಳಂತೂ ಇಲ್ಲ. ಒಳ್ಳೆ ಕರ್ಮಗಳಾಗಿದೆ ತಾನೇ ಒಳ್ಳೆ ಜನ್ಮ ತಗೋಬೇಕು. ಕುಕರ್ಮಗಳಿಂದ ಈ ಪ್ರೇರಿತನಾಗಿ ಏನ್ ಮಾಡ್ತಾನೆ, ಪ್ರೇರಿತನಾಗಿ ಹುಡ್ತಾನೆ, ಭಯಂಕರವಾಗಿರ್ತಕ್ಕಂಥ ಪ್ರೇರಿತನಾಗ್ತಾನೆ. ಇದನ್ನೆಲ್ಲ ಕೇಳಿದ ಮೇಲೆ ಗೋಕರ್ಣ ಮತ್ತೆ ಬಂದು ಅವನಿಗೆ ಪಿಂಡ ಪ್ರದಾನ ಮಾಡಿ ಗಯಾದಲ್ಲಿ ಹೋಗಿ ತನಗೇನೇನು ಬೇಕೋ ಅದನ್ನೆಲ್ಲನೂ ಮಾಡಿ ವಾಪಸ್ ಬರ್ತಾನೆ. ಏನೋ ನಮ್ಮ ಅಣ್ಣ ಮಾಡಿದಾನೆ ತಪ್ಪು, ಒಂದು ಜೀವ ಕೊನೆಗೋರ್ಗೂ ಏನು ಬೇಕು ಅಂದ್ರೆ ಏನು ಮಾಡಬೇಕು, ಏನು ಮಾಡ್ತೀವಿ ನಾವು, ಅಯ್ಯೋ ಅವ್ನು ಮಾಡಿದವನು ತಪ್ಪಿರುತ್ತೆ, ಒಬ್ಬರು ಒಂದು ತುಳಸಿ ಹಾಕಿ ಚನ್ನಾಮೃತ ಆದರೂ ಹಾಕ್ತೇವೆ, ಹೋಗಿ ಅಂತಿಮದಲ್ಲಾದರೂ ಕೂಡ ಜೀವ ಒಂದು ಬಿಡುಗಡೆ ಆಗಲಿ ಅಂತ ನಮ್ಮ ವೈಷ್ಣವರು ತೋರಿಸ್ತಾರೆ. ಹಾಗೆ ಅವನು ಬಂದು ಎಲ್ಲನೂ ಮುಗಿಸ್ಕೊಂಡು ತನ್ನ ರೂಮ್ಗೆ ಹೋಗಿ ತಾನು ಮಲಗ್ತಾನೆ. ಕೊನೆಗೆ ಈ ಪ್ರೇತನಾಗಿ ಯಾರ ಮುಂದೆ ಬರ್ತಾನೆ, ಗೋಕರ್ಣ ಮುಂದೆ ಬರ್ತಾನೆ. ರಾತ್ರಿ ಮಲಗಿದ ಮೇಲೆ ಬಂದು ಗೋಕರ್ಣ ಮುಂದ್ಗಡೆ ಇದಕ್ಕೆ ನಿಂತ್ಕೊಂಡಾಗ ಇವನು ಗೊತ್ತಾಗುತ್ತೆ ಇದೊಂದು ದೊಡ್ಡ ಪ್ರೇತ ಬಂದಿದೆ. ಇದು ಸುಮ್ಮನೆ ಕುತ್ಕೊಳ್ತಾನೆ, ಧೈರ್ಯ ತಗೊಳ್ತಾನೆ. ನೀನು ಯಾರು ಅಂತ ಕೇಳ, ಅದು ಅಳ್ತಾ ಇರುತ್ತೆ, ಮಾತಾಡೋಕ್ಕೂ ಬರೋದಿಲ್ಲ, ತುಂಬ ಪಾಪಿಷ್ಟ. ಪಾಪಿಗಳು ಯಾರು ಅಂತ ಹೇಳಿದ್ರೆ ನೋಡಿ, ಒಂದ್ಸರಿ ನಾವು ಟ್ರಾವೆಲ್ ಮಾಡ್ತಾ ಇದ್ವಿ ಬೆಂಗಳೂರಿಂದ ಒಂದು ಬಳ್ಳಾರಿಗೆ. ಅಲ್ಲಿ ಮಾಡ್ತಿರ್ಬೇಕಾದ್ರೆ ಒಬ್ರು ಬಸ್ಸಲ್ಲಿ ಕುತ್ಕೊಂಡಿದ್ರು. ಹರೇ ಕೃಷ್ಣ ಮಂತ್ರ ಹೇಳಿ ಅಂದ್ರೆ ಹರೇ ಕೃಷ್ಣ ಅಂದ್ರೂ ಬರ್ತಾ ಇಲ್ಲ ಬಾಯಲ್ಲಿ. ಹರೇ 1000 ಸರಿ ನಾನು ಹೇಳ್ತಾ ಇದ್ರೆ ಹರೇ ಕೃಷ್ಣ ಅಂತ ಹೇಳು ಅಂತ ಹೇಳಿದ್ರೆ ಬರ್ತಾ ಇಲ್ಲ. ನೋಡಿ ಎಷ್ಟು ಪಾಪಿಷ್ಟವಾಗಿರ್ಬೇಕು ಜನ. ಯಾರು ತುಂಬಾ ಪಾಪಗಳನ್ನು ಮಾಡಿದಾರೋ ಭಗವಂತನ ನಾಮಸ್ಮರಣೆ ಆಗಲಿ, ಭಗವಂತನ ಕೇಳೋದಕ್ಕಾಗಲಿ ಅವನು ಬರೋದೇ ಇಲ್ಲ. ಅಷ್ಟು ಪಾಪಿಷ್ಟರು. ಹೀಗಾಗಿ ಅವನಿಗೇನು ಮಾಡೋಕ್ಕೆ, ಅವ್ನು ಮಾತಾಡೋಕ್ಕೂ ಬರೋದಿಲ್ಲ, ಅಳ್ತಾ ಇರುತ್ತದು ಪ್ರೇತ, ಜೋರಾಗಿ ಹೇಳಕ್ಕೆ ಪ್ರಾರಂಭ ಮಾಡೋದು. ಅವಾಗ ಏನು ಮಾಡ್ತಾನೆ, ಮಂತ್ರಿಸಿದ ಒಂದು ನೀರನ್ನು ತಗೊಂಡು ಅದಕ್ಕೆ ಚಿಮ್ಮಿಸ್ತಾನೆ. ಕೆಲವು ಸ್ವಲ್ಪ ಪಾಪದ ಫಲ ಕಡಿಮೆ ಆಗಿ ಮಾತಾಡೋಕ್ಕೆ ಪ್ರಾರಂಭ ಮಾಡೋದು. ನಾನು ನಿನ್ನ ಅಣ್ಣ ಗೋಕರ್ಣ, ನಿನ್ನ ಅಣ್ಣ ನಾನು ದುಂದುಕಾರಿ, ನಾನು ಈ ಥರ ನಾನು ಮಾಡಿದ್ದೇನೆ. ಅಯ್ಯೋ ನನಗೆಲ್ಲ ನಾವು ಗಯಾದಲ್ಲಿ ಹೋಗೆಲ್ಲ ಪಿಂಡ ಪ್ರದಾನ ಮಾಡಿದ್ದೇನಲ್ಲ, ಯಾಕೆ ನೀನು ಹುಟ್ಟಿದೆ, ಯಾಕೆ ನೀನು ಮತ್ತೆ ಹೀಗೆ ಪ್ರೇತನಾದೆ ಅಂತ ಕೇಳ್ತಾನೆ. ಅವಾಗ ದುಂದುಕಾರಿ ಹೇಳ್ತಾನೆ, ನೀನು ಮಾಡಿರ್ತಕ್ಕಂಥ ಅಂಥವೇನು ಯಾಗಗಳು ಏನಿದೆಯಲ್ಲ 100 ಬಾರಿ ಮಾಡಿದ್ರು ಕೂಡ ನಾನು ಮುಕ್ತ ಆಗೋದಿಲ್ಲ, ಅಷ್ಟು ಪಾಪಕಾರಿ ನಾನು. ಹಾಗಾದ್ರೆ ಏನ್ ಮಾಡೋದು, ಹಾಗಾದ್ರೆ ನಿನಗೆ ಏನು ಬಿಡುಗಡೆನೇ ಇಲ್ಲಪ್ಪ. ಹಾಗಾದ್ರೆ ಯಾಕೆ ಅಷ್ಟು ನೀನು 100 ಬಾರಿ ಮಾಡಿದ್ರು ನೀನು ಮುಕ್ತ ಆಗಲ್ಲ ಅಂತ ಹೇಳಿದ್ರೆ ನೀನು ಅರ್ಥಕೊಂಡಿದ್ಯಾ ಅಂದ್ರೆ ನೀನು ಮುಕ್ತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಇಲ್ಲ, ನೀನು ಪ್ರಯತ್ನ ಮಾಡು ಅಂತ ಮತ್ತು ಗೋಗರಿತಾನೆ. ಇರೋ, ನೀನು ಇದೇ ದೇಹದಲ್ಲಿರೋ, ನೀನು ಭಯ ಪಡಬೇಡ, ನಾನು ನೀನು ಮತ್ತೆ ಬರ್ತೀನಿ, ನಾನು ಮತ್ತೆ ವಿಚಾರ ಮಾಡಿ ಏನು ಮಾಡಬೇಕು ಅಂತ ನಾನು ನೋಡ್ತೀನಿ ಅಂತ ಹೇಳಿ ಹೊರಟೋಗ್ತಾನೆ. ಹೊರಟೋಗಿ ಈ ಊರಿಗೆ ಗೋಕರ್ಣ ಬಂದಿದ್ದಾನೆ ಅಂತ ಹೇಳಿ ಹಿರಿಯರೆಲ್ಲರೂ ಸೇರ್ತಾರೆ. ಬ್ರಾಹ್ಮಣರು ಬ್ರಾಹ್ಮಣರು ಒಬ್ಬರು ಒಳ್ಳೆಯವರು ಇದ್ದಾರೆ ಅಂತ ಹೇಳಿದ್ರೆ ಎಲ್ಲ ಸುತ್ತಮುತ್ತಲ ಬ್ರಾಹ್ಮಣರು ಸೇರ್ತಾರೆ. ಸೇರಿಬಿಟ್ಟು ಅವನ ಜೊತೆ ಮಾತಾಡ್ಲಿಕ್ಕೆ, ಚರ್ಚೆ ಮಾಡ್ಲಿಕ್ಕೆಲ್ಲ ಕುತ್ಕೊಳ್ತಾರೆ. ಕುತ್ಕೊಂಡ್ಮೇಲೆ ಈ ಗೋಕರ್ಣ ನಡೆದಿರ್ತಕ್ಕಂಥ ವಿಷಯಗಳನ್ನು ಹೇಳ್ತಾನೆ. ನನ್ನ ಅಣ್ಣ ದುಂದುಕಾರಿ ಪ್ರೇತನಾಗಿದ್ದಾನೆ, ಆದ್ರೆ ಅವನು ಹೇಳ್ತಾನೆ ಎಲ್ಲ ಪಿಂಡ ಪ್ರದಾನ 100 ಪಿಂಡ ಪ್ರದಾನ ಮಾಡಿದ್ರು ಕೂಡ ಅವನು ಮುಕ್ತ ಆಗಲ್ವಂತೆ, ಏನ್ ಮಾಡೋದು ಅಂತ.
ನೀನು ಸೂರ್ಯದೇವನ ಒಂದು ಆರಾಧಕ, ಸೂರ್ಯನನ್ನು ನೀನು ನೋಡು ಅಂತ ಕೊಡ್ತಾನೆ. ಆಮೇಲೆ ಎಲ್ಲ ಅರ್ಘ್ಯವನ್ನು ಕೊಟ್ಟು ಸೂರ್ಯದೇವನಿಗೆ ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆಯನ್ನು ಮಾಡ್ತಾನೆ. ದಯವಿಟ್ಟು ನನಗೆ ದಾರಿ ತೋರಿಸು, ದುಂದು ಕಾರಿನ ನನ್ನ ಒಡ ಹುಟ್ಟಿದವರು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಇರುತ್ತಲ್ಲ, ಹೇಗಾದರೂ ಮಾಡಿ ಅವನು ಮುಕ್ತ ಮಾಡಬೇಕು, ಏನು ಮಾಡಲಿ ಅಂತ ಕೇಳಿ ಹೇಳಿದಾಗ ಸೂರ್ಯದೇವ ನಾರಾಯಣ ದೇವ ಹೇಳ್ತಾನೆ, ಭಾಗವತ ಶ್ರವಣವನ್ನು ಸಪ್ತಾಹವನ್ನು ಮಾಡು, ಅವಾಗ ನೀ ಎಲ್ಲದರೊಂದು ಮುಕ್ತನಾಗ್ತಾನೆ ನನ್ನ ಅಂತ ಹೇಳ್ತಾನೆ. ಅವಾಗ ದುಂದುಕಾರಿಯನ್ನ ಒಂದು ಬಿದಿರು ಕಟ್ಟಿಗೆಯಲ್ಲಿ 7 ಗಂಟೆಗಳಿಂದ ಆಕರ್ಷಣೆ ಮಾಡಿಸ್ತಾನೆ. ಕೆಲವೊಂದಿಷ್ಟು ಭೂತ ಪ್ರೇತಗಳ ಆಕರ್ಷಿತವಾಗುತ್ತೆ, ಕೆಲವೊಂದಿಷ್ಟು ವಿಧಿವಿಧಾನಗಳನ್ನು ಅನುಸರಿಸಿದರೆ. ಆ ಒಂದು ಬಿದಿರಿಗೆ 7 ಗಂಟಿನಿಂದ ಕೂಡಿಸಿ ಆ ರಾಕ್ಷಸನನ್ನ, ಆ ಭೂತ ಪ್ರೇತವನ್ನು ಆಕರ್ಷಣೆ ಮಾಡಿ ಆ ಬಿದಿರು ಕಟ್ಟಿಗೆಯಲ್ಲಿ ಕೂಡಿಸಿ ಶ್ರದ್ಧಾ ಭಕ್ತಿಗಳಿಂದ ಪ್ರಾರಂಭ ಮಾಡ್ತಾನೆ. ನೀವು ಯಾರು ಹಂಗೆ ಮಾಡಿದಿರ ಮಾತ್ರ. ಭಾಗವತ ಸಪ್ತಾಹ ಅಂದರೆ ನಾನು ವಿವರಣೆ ಮಾಡ್ತೀನಿ ಏನು ಅಂತ ಕೊನೆಯಲ್ಲಿ ಹೇಳ್ತೀನಿ. ಆ ಭಾಗವತ ಸಪ್ತಾಹ ಮಾಡಿ. ಭಾಗವತ ಸಪ್ತಾಹ ಅಂದ್ರೆ ಏನು ಗೊತ್ತಾ? 7 ದಿನ 1 ನಿಮಿಷವೂ ಕೂಡ ನಿದ್ರೆ ಇಲ್ಲದೆ, ಆಹಾರ ಮತ್ತು ಪಾನೀಯಗಳನ್ನು ಸೇವಿಸದೆ 7 ದಿನ ಕುತ್ಕೊಂಡವನು ಮಾತ್ರ ಭಾಗವತ ಸಪ್ತಾಹ. ಇದು ಭಾಗವತ ಸಪ್ತಾಹ ಸುಮ್ಮನೆ ಕೇಳೋದಲ್ಲ. ಅವನೇನ್ ಮಾಡ್ತಾನೆ, 7 ದಿನ ಭಾಗವತ ಸಪ್ತಾಹನ ಮಾಡ್ತಾನೆ. ಒಂದೊಂದು ದಿನಕ್ಕೆ 1 ಗಂಟು ಒಡೆದು ಹೋಗ್ತಾ ಇರುತ್ತೆ. ಒಡೆದು ಹೋಗಿ ಕೊನೆಗೆ 12ನೇ ಸ್ಕಂದ 7ನೇ ದಿನಕ್ಕೆ ಅವನು ಹೇಳ್ತಿರ್ಬೇಕಾದ್ರೆ 7 ಗಂಟೆ ಮುಂದೆ ಎಲ್ಲ ಒಡೆದು ಹೋಗಿ ಆ ದಿವ್ಯ ದೇವೋತ್ತಮ ದಿವ್ಯ ಶರೀರವಾಗಿ ಬಂದು ಅವನ ಮುಂದೆ ನಿಂತ್ಕೊಳ್ತಾನೆ ದುಂದಕಾರಿ. ಎಲ್ಲರೂ ಆಶ್ಚರ್ಯಚಕಿತರಾಗ್ತಾರೆ. ಇಷ್ಟು ಪಾಪಿಷ್ಟ, ಇಷ್ಟು ಅಧಮ 100 ಯಾಗಗಳನ್ನು ಮಾಡಿದ್ರು ಮುಕ್ತನಾಗದಂಥವನು 7 ದಿವಸ ಮಾಡಿದ್ರೆ ಹೇಗೆ ಮುಕ್ತನಾದ ಎಲ್ಲರೂ ಆಶ್ಚರ್ಯ ಆಗ್ತಾರೆ. ಅದು ದಿವ್ಯ ದೇಹವನ್ನು ಪಡ್ಕೊಂಡು ನಿಂತ್ಕೊಂಡಿರ್ತಾನೆ ಮುಂದ್ಗಡೆ. ಅದೇ ಕ್ಷಣದಲ್ಲಿ ವೈಕುಂಠ ಲೋಕದಲ್ಲಿ ಎಲ್ಲ ದೇವಾನುದೇವತೆಗಳ ಸಹಿತ ಬಂದು ಅವನು ಕೂಡಿಸ್ಕೊಂಡು ವೈಕುಂಠ ಲೋಕ ಕರ್ಕೊಂಡು ಹೋಗ್ತಿರ್ತಾನೆ. ಅವಾಗ ಗೋಕರ್ಣ ಹೋಗ್ತಾನೆ, ಅಲ್ಲ ಎಷ್ಟು ಅನ್ಯಾಯ ಅಲ್ವಾ, ಅವನೊಬ್ಬನೇ ಅಲ್ಲ ಇಷ್ಟು ಜನ ಕೂತ್ಕೊಂಡು ಕೇಳಿದ್ದಾರೆ ಭಾಗವತ, ಇವ್ರು ಯಾಕೆ ಮುಕ್ತ ಆಗಿಲ್ಲ, ಅವನೊಬ್ಬನೇ ಯಾಕೆ ಮುಕ್ತ ಅಲ್ಲ ಅಂತ ಕೇಳ್ತಾನೆ. ಅವಾಗ ದೇವತೆಗಳು ಹೇಳ್ತಾರೆ, ನೋಡಪ್ಪ ದುಂದುಕಾರಿ 7 ದಿನ ಯಾವುದೇ ಪಾನೀಯಗಳನ್ನು ಸೇವಿಸದೆ, ಆಹಾರಗಳನ್ನು ಸೇವಿಸದೆ, ಶ್ರದ್ಧಾಭಕ್ತಿಯಿಂದ ಆ ದಿನ ಏನು ಹೇಳ್ತಿಲ್ಲ ಅದನ್ನು ಶ್ರವಣ ಮಾಡಿಕೊಂಡು ಭಗವಂತ ನಾಮಸ್ಮರಣೆ ಮಾಡೋದಕ್ಕೆ ಅವನು ಮುಕ್ತನಾದ, ನೀವ್ಯಾರು ಮಾಡಲಿಲ್ಲ ಅಂತ ಹೇಳಿ. ಆಮೇಲೆ ಕೊನೆಗೆ ಅದೇ ಇದರಲ್ಲಿ ಒಂದು ಮಾಸದಲ್ಲಿ ಬಂದು ಮತ್ತೆ ಅವರೆಲ್ಲರನ್ನೂ ಕೂಡಿಸ್ಕೊಂಡು ಗೋಕರ್ಣ 7 ದಿನ ಹೇಳ್ತಾನೆ. ಅದೇ ಎಲ್ಲ ಪಾನೀಯಗಳನ್ನು ಬಿಟ್ಟು ಕೇಳ್ತಾರೆ. ಅವೆಲ್ಲನೂ ಚಂಡಾಲರು, ನಾಯಿ ಮತ್ತು ಹಂದಿಗಳೆಲ್ಲವೂ ಸೇರಿ ಭಗವದ್ಧಾಮ ಹೊರಟೋಗ. ಸೊ ಅಷ್ಟು ಭಾಗವತ ಶ್ರವಣ ಅಷ್ಟು ಶ್ರೇಷ್ಠವಾದದ್ದು. ಅಂಥ ಪಾಪಿಗಳಲ್ಲಿ ಪರಮ ಪಾಪಿಯಾಗಿದ್ದರೂ ಸಹಿತ ಯಾರು ಭಗವಂತನ ನಾಮಸ್ಮರಣೆಯಲ್ಲಿ ತೊಡಗಿರ್ತಾನೋ, ಯಾರು ಭಗವದ್ ಭಕ್ತಿಯನ್ನು ಅವನ ಸೇವೆ ತೊಡಗಿರ್ತಾನೋ ಅವನು ಶ್ರೇಷ್ಠ ಅಂತ ತಿಳ್ಕೊಳ್ಬೇಕು. ಅವನು ಕೆಟ್ಟದ ಆಲೋಚನೆ ನೋಡ್ಬೋದು, ಓ ಈ ಶರೀರ ಇಂಥವನು, ಇವನು ಇಂಥವನು ಹೀಗೆ ಮಾಡಿದ, ಅವನು ಹಾಗೆ ಮಾಡಿದ. ಅದು ನಿನ್ನ ಕರ್ತವ್ಯವೆಲ್ಲ. ಯಾರು ಭಗವಂತನ ನಾಮಸ್ಮರಣೆ ಮಾಡ್ತಾರೋ, ಭಗವಂತನ ಸೇವೆ ಮಾಡ್ತಾರೋ ಅವರಿಗೆ ಗೌರವವನ್ನು ಸ್ವೀಕಾರ ಮಾಡಬೇಕು. ಗೌರವವನ್ನು ಕೊಡೋದು ನಾವು ಯಾವ ಸಮಯದಲ್ಲೂ ನಾವು ರೆಡಿಯಾಗಿರ್ಬೇಕು. ಯಾರು ಮೋಹದಿಂದಾಗಲಿ ಇದಾಗಲಿ ನೋಡಬಾರದು ಅಂತ ಭಗವದ್ ಭಕ್ತರನ್ನು. ಇಷ್ಟು ಶ್ರದ್ಧಾಭಕ್ತಿಗಳು ನಮ್ಮ ಶುದ್ಧತೆ ನಮ್ಮ ಹೃದಯದಲ್ಲಿ ಇದ್ದಿದ್ರೆ ಆಗಿದ್ರೆ ಭಗವಂತ ಸಂತುಷ್ಟನಾಗ್ತಾನೆ. ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ 9ನೇ ಅಧ್ಯಾಯ ಹೇಳೋದು ಯಾವ ರೀತಿ, ಯಾಕೆ ಭಾಗವತ ಶ್ರವಣವನ್ನು ನಾವು ಯಾಕೆ ಮಾಡಬೇಕು, ಯಾಕಂತ ಭಕ್ತರನ್ನ ನಾವು ನೆನೆಸಬೇಕು ಅಂತ ಹೇಳಿದ್ರೆ, ಯಾಕೆ ಭಗವಂತ ನಾಮಸ್ಮರಣೆಗಿಂತ ಭಗವದ್ ಭಕ್ತರು ಅಷ್ಟು ಶ್ರೇಷ್ಠರ, ಪಾಂಡವರನ್ನ ನೆನೆಸೋದ್ರಿಂದ ಎಲ್ಲದರಿಂದ ಮುಕ್ತನಾಗಬಹುದು ಅಂತ ಇದರಲ್ಲಿ ಹೇಳಿದೆ. ಯಾಕೆಂದ್ರೆ ಭಗವದ್ಗೀತೆ ಹೇಳ್ತಾನೆ, ಕೃಷ್ಣ ಭಗವದ್ಗೀತೆಯಲ್ಲಿ 27ನೇ ಶ್ಲೋಕದ ಹೇಳ್ತಾನೆ, ಯತ್ಕರೋಷಿ ಯದಸ್ನಾಸಿ ಯಜ್ಜುಹೋಸಿ ದದಾಸಿ ಯತ್ ತಪಸ್ಸಿ ಕೌಂತಿಯ ತತ್ಕುರುಷ ಮದರ್ಪಣಂ. ಕುಂತಿಯ ಮಗನಾದ ಅರ್ಜುನನೇ, ನೀನು ಏನೇನೇ ಮಾಡು, ಏನೇನು ಬಂಚಿಸು, ಏನೇನು ಅರ್ಪಿಸು ಅಥವಾ ಕೊಟ್ಟು ಬಿಡು, ಮತ್ತು ಯಾವುದೇ ತಪಸ್ಸನ್ನು ಮಾಡೋ ಅದನ್ನು ನನ್ನ ಕಾಣಿಕೆಯಾಗಿ ಅರ್ಪಿಸು. ಭಗವದ್ ಭಕ್ತರು ಏನು ಮಾಡ್ತಾರೆ, ಮಹಾಭಾಗವತರು ಏನು ಮಾಡ್ತಾರೆ, ಎಲ್ಲವನ್ನೂ ಅರ್ಪಣೆ ಮಾಡಿರ್ತಾರೆ. ಅಂಥವರನ್ನ ನಾವು ನೆನೆಯೋದ್ರಿಂದ ಅಂಥವೆಲ್ಲವೂ ಅವರಲ್ಲಿ ಗುಣಗಳು ನನ್ನಲ್ಲಿ ಬರುತ್ತೆ. ಯಾರಾದರೂ ಒಬ್ಬರು ಹೀರೋಯಿನಿ, ಒಬ್ಬಳು ನೃತ್ಯ ಮಾಡೋವಳು, ಚೆನ್ನಾಗಿ ಮಾಡೋವಳು ಅಂಥವ್ ನೀವು ನೆನ್ಕೊಂಡ್ಬಿಟ್ರೆ ಅವಳು ಏನೇನು ಪಾಪ ಮಾಡಿರ್ತಾಳಲ್ಲ ಎಲ್ಲ ಬಂದು ನಿಮ್ಮ ಮೇಲೆ ಬೀಳುತ್ತೆ. ಅದಕ್ಕೆ ಹುಷಾರಾಗಿರಿ. ಹೀರೋ ಹೀರೋಯಿನಿ ಅಲ್ಲ, ನಿಜವಾದ ಹೀರೋ ಅಂದರೆ ಇಂಥ ಹೀರೋಗಳು. ಶುಭಾಶುಭ ಫಲೇರೇವಂ ಮೋಕ್ಷಸೆ ಕರ್ಮ ಬಂಧನೆ ಸನ್ಯಾಸ ಯೋಗ ಯುಕ್ತಾತ್ಮ ವಿಮುಕ್ತೋ ಮಾಂ ಉಪೈಸಸಿ. ಈ ರೀತಿ ನೀನು ಕರ್ಮ ಬಂಧನ ಮತ್ತು ಅದರ ಶುಭಾಶುಭ ಫಲಗಳಿಂದ ಬಿಡುಗಡೆ ಹೊಂದುತ್ತೀಯೇ. ಈ ತ್ಯಾಗ ತತ್ವದಿಂದ ನಿನ್ನ ಮನಸ್ಸು ನನ್ನಲ್ಲಿ ನೆಲೆಸಿ ನೀನು ಮುಕ್ತನಾಗುತ್ತೀಯ ಮತ್ತು ನನ್ನ ಬಳಿಗೆ ಬರುತ್ತೀಯ. ಕೃಷ್ಣ ಆಶ್ವಾಸನೆ ಕೊಡ್ತಾನೆ, ಈ ರೀತಿ ನೀನು ತೊಡಗೋದ್ರಿಂದ ಎಲ್ಲ ಮುಕ್ತನಾಗ್ತೀಯ, ನೀನು ನನ್ನ ಬಳಿಗೆ ನೀನು ಬರ್ತೀಯ.
ಮತ್ತೆ ಮುಂದಿನ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, ಸಮೋಹಂ ಸರ್ವಭೂತೇಶು ನಮೇ ದ್ವೇಷಸ್ತಿನ ಪ್ರಿಯ ಏ ಭಜಂತಿ ತೂಮಾ ಭಕ್ತ್ಯಾ ಮೈತೇ ತೇಷು ಚಾಪ್ಯಹಂ. ನನಗೆ ಯಾರ ವಿಷಯದಲ್ಲೂ ಅಸೂಯೆ ಇಲ್ಲ, ನಾನು ಯಾರ ಪರವಾಗಿಯೂ ಪಕ್ಷಪಾತಿ ಮಾಡುವುದಿಲ್ಲ, ನಾನು ಎಲ್ಲರ ವಿಷಯದಲ್ಲೂ ಸಮನಾಗಿ ಇರುತ್ತೇನೆ. ಆದರೆ ಯಾವಾತನು ನನ್ನ ಭಕ್ತಿ ಸೇವೆಯನ್ನು ಮಾಡುವನೋ ಆತ ನನ್ನ ಸ್ನೇಹಿತನು, ನನ್ನಲ್ಲಿದ್ದಾನೆ ಮತ್ತು ನಾನು ಅವನಿಗೆ ಸ್ನೇಹಿತ ಅಂತ ಹೇಳ್ತಾನೆ ಕೃಷ್ಣ. ನೋಡಿ ಕೃಷ್ಣ ಹೇಗೆ ಹೇಳ್ತಾ ಇದ್ದಾನೆ, ನಾನು ಅವನಿಗೆ ಸ್ನೇಹಿತ. ನಾನು ಅವನೆಂಥ ಮಹಾನ್ ವ್ಯಕ್ತಿ, ಎಲ್ಲ ಲೋಕಗಳಲ್ಲಿ ಮತ್ತೆ ಲೋಕದಿಂದ ಹಿಡಿದು ಆ ಸ್ವರ್ಗಲೋಕಗಳಲ್ಲಿ ಊರ್ಧ್ವಲೋಕಗಳಲ್ಲಿ ಹಿಡಿದು ಅಧ್ಯಾತ್ಮ ಲೋಕಕ್ಕೂ ಅವನು ಒಡೆಯ. ಅವನು ಈ ಮರ್ತ್ಯ ಲೋಕ ಅಂದ್ರೆ ಏನು, ಕೇವಲ ಇಂಡಿಯಾ ಅಲ್ಲ, ಇಡೀ ಆಸ್ಟ್ರೇಲಿಯಾ, ಪಾಕಿಸ್ತಾನ ಇವೆಲ್ಲನೂ ಸೇರಿ ಇದೊಂದು ಮರ್ತ್ಯ ಲೋಕ. ಈ ಮರ್ತ್ಯ ಲೋಕ, ಈ ಲೋಕಕ್ಕೂ ಊರ್ಧ್ವಲೋಕಕ್ಕೂ ಎಲ್ಲದಕ್ಕೂ ಅವನು ಒಡೆಯ. ಅವನು ಅಹಮ್ಮಾದೀರಿ ದೇವಾನಾಂ ಅಂತ ಕೃಷ್ಣ ಹೇಳ್ತಾನೆ. ಅದಕ್ಕೆ ಹೀಗೆ ಮಾಡೋದ್ರಿಂದ ನನ್ನ ಸ್ನೇಹಿತ ಅವನು ಅಂತ ಹೇಳ್ತಾನೆ. ಮತ್ತೆ ಮುಂದೆ ಕೃಷ್ಣ ಹೇಳ್ತಾನೆ, ಅಪಿಷೇತ್ ಸುಧರಾಚಾರೋ ಭಜತೆ ಮಾಮನನ್ಯ ಬಾ ಸಾಧುರೇವ ಸಮ್ಮಂತವ್ಯಂ ಸಮ್ಯಕ್ ವ್ಯಸೋತಿ ಸಹ. ಯಾವನಾದರೂ ಅತ್ಯಂತ ಹೀನ ಕಾರ್ಯವನ್ನು ಮಾಡುತ್ತಿದ್ದರೂ ಆತನು ಭಕ್ತಿ ಸೇವೆಯಲ್ಲಿ ತೊಡಗಿದ್ದರೆ ಆತನು ಸಾಧು ಎಂದೇ ಭಾವಿಸಬೇಕು, ಏಕೆಂದರೆ ಆತನು ತನ್ನ ನಿರ್ಧಾರದಲ್ಲಿ ಸರಿಯಾಗಿ ನೆಲೆಸಿದ್ದಾನೆ. ಅದಕ್ಕೆ ಅನ್ನೋದು ಕೃಷ್ಣನಿಗೆ ಭಾವಗ್ರೇಸ ಜನಾರ್ದನ ಅನ್ನೋದು. ನೀನು ಬಹಿರಂಗದಲ್ಲಿ ಎಷ್ಟೇ ಕೆಟ್ಟ ಕಾರ್ಯಗಳಲ್ಲಿರಲಿ, ಎಷ್ಟೋ ಗುಣಾದಿಗಳು ಕೆಟ್ಟದಿರಲಿ, ನಿನ್ನ ಭಾವನೆ ಕೃಷ್ಣನ ಕಡೆ ಹೋಗ್ತಾ ಇದ್ದಿದ್ದೇ ಆಗಿದ್ದರೆ, ಕೃಷ್ಣನ್ ಇನ್ನೂ ಸೇವನೆ ಮಾಡಬೇಕು, ಕೃಷ್ಣನಿಗೆ ಇನ್ನೂ ಸೇವೆ ಮಾಡಬೇಕು, ಕೃಷ್ಣನಿಗೆ ಇನ್ನೂ ಸೇವೆ ಸಲ್ಲಿಸಬೇಕು, ನಾನಿನ್ನೂ ಅದವ ಅಂತ ನಿನ್ನ ಒಳಗಡೆ ಏನು ಅನ್ಕೊಳ್ತಾ ಇದ್ದಿದ್ರೆ ನಿನ್ನಲ್ಲಿ ಕ್ಯಾರೆಕ್ಟರ್ ಕೆಟ್ಟದಿರ್ಬೋದು. ಕೃಷ್ಣ ಎಲ್ಲ ನೋಡೋದಿಲ್ಲ. ಕೃಷ್ಣ ಏನು ನೋಡ್ತಾನೆ, ಭಾವಗ್ರಹಿಸ ಜನಾರ್ದನ, ನಿನ್ನ ಭಾವನೆಯನ್ನು ನೋಡ್ತಾನೆ. ದ್ವಾರಕಾ ಲೋಕದಲ್ಲಿ ಬಂದಾಗ ಕೃಷ್ಣ ಅವರೆಲ್ಲರೂ ಯುಗಗಳು ಆಗಿತ್ತು ಅಂತ ಓಡಿ ಬಂದು ಹೇಳ್ತಾರೆ. ಅಲ್ಲಿ ಹಿಂದ್ಗಡೆ ಸ್ವಾಗತ ಮಾಡಲಿಕ್ಕೆ ವೇಶ್ಯೆಯರು ಇದ್ದರಂತೆ. ಕೃಷ್ಣ ಅವರನ್ನು ಸ್ವೀಕಾರ ಮಾಡ್ತಾನೆ. ಗುಣಗಳಿಂದ ನೋಡೋದಿಲ್ಲ, ಭಾವನೆಯಿಂದ ನೋಡ್ತಾನೆ. ನಮ್ಮ ಭಾವನೆ ಏನಾಗಿರಬೇಕು ಅಂದರೆ, ನನ್ನಲ್ಲಿ ಎಷ್ಟೋ ಕೆಟ್ಟದ್ದು ನನ್ನನ್ನು ನಾನು ಹೇಳಿಸ್ಕೋಬಾರ್ದು, ನಾನು ಎಷ್ಟೋ ಅಧಮ ಕೆಲಸಗಳನ್ನು ನಾನು ಮಾಡ್ತಿರ್ಬೋದು, ಕೆಟ್ಟದನ್ನು ನಾನು ಆಡಿರ್ಬೋದು, ನನ್ನ ಮನಸ್ಸು ದುರಾಲೋಚನೆಗಳಿಂದ ತೋಡಿರ್ಬೋದು, ಆದರೆ ನನ್ನ ಭಾವನೆ ಕೃಷ್ಣನೇ ದೇವೋತ್ತಮ ಪರಮ ಪುರುಷ ಅಂತ ಅನ್ಕೊಂಡಿದ್ದಾಗಿದ್ರೆ ಕೃಷ್ಣ ಅವನು ಸ್ವೀಕಾರ ಮಾಡ್ತಾನೆ. ಅದಕ್ಕೆ ಕೃಷ್ಣ ಹೇಳೋದು. ಅದಕ್ಕೆ ಅವನು ಹೇಳ್ತಾನೆ, ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವತ್ ಶಾಂತಿನ ಗಚ್ಚತಿ ಕೌಂತೆಯ ಪ್ರತಿಜಾನಿ ನಮೇ ಭಕ್ತ ಪ್ರಣಶ್ಯತಿ. ಕುಂತಿಯ ಮಗನಾದ ಅರ್ಜುನ ಅವನು ಶೀಘ್ರವಾಗಿ ಧರ್ಮಾತ್ಮನಾಗುತ್ತಾನೆ ಮತ್ತು ಶಾಶ್ವತ ಶಾಂತಿಯನ್ನು ಪಡಿತಾನೆ. ನನ್ನ ಭಕ್ತನು ಎಂದೂ ನಾಶವಾಗಲು ಎಂದು ಧೈರ್ಯವಾಗಿ ಘೋಷಿಸು. ನೋಡಿ, ನನ್ನ ಭಕ್ತ ಎಂತೋ ಕೀಳದಲ್ಲಿ ಇರಲಿ, ಅವನು ಎಂಥವನಿರಲಿ, ನನ್ನನ್ನು ಭಜಿಸ್ತಿದ್ದರೆ ಅವನೆಂದೂ ನಾಶವಾಗುವುದಿಲ್ಲ, ಧೈರ್ಯವಾಗಿ ಘೋಷಣೆ ಮಾಡು ಅಂತ ಹೇಳ್ತಾನೆ. ಹಾಗೆ ಕೃಷ್ಣನೇ ಹೇಳ್ಬೋದಿತ್ತಲ್ಲ, ಯಾಕೆ ಅವನು ಅರ್ಜುನ್ಗೆ ಹೇಳ್ತಾನೆ? ಯಾಕೆ ಅಂತ ಹೇಳಿದ್ರೆ, ಕೃಷ್ಣ ಮಾತು ಮುರಿಬೋದು. ಪ್ರತಿಜ್ಞೆ ಮಾಡಿದ ಕುರುಕ್ಷೇತ್ರದಲ್ಲಿ, ನಾನು ಶಸ್ತ್ರಗಳನ್ನು ಹಿಡಿಯೋದಿಲ್ಲ ಅಂತ. ಯಾವಾಗ ಅರ್ಜುನ ಕಷ್ಟದಲ್ಲೇ ಸಿಲುಕಾಕೊಂಡು ಅವಾಗ ಏನ್ ಮಾಡ್ತಾನೆ, ಭೀಷ್ಮಾಚಾರ್ಯನ ಕೊಲ್ಲಕ್ಕೆ ಒಂದು ಏನೋ ಚಕ್ರವನ್ನೇ ಹಿಡಿತಾನೆ. ಅದಕ್ಕೆ ನಾನು ಮಾತು ಮುರಿಬೋದು, ನನ್ನ ಮಾತು ಯಾರು ಕೇಳೋದಿಲ್ಲ, ನೀನು ಹೇಳು ಅಂತ ಹೇಳ್ತಾನೆ ಕೃಷ್ಣ. ಭಕ್ತರು ಹೇಳಿದ್ರೆ ಕೃಷ್ಣ ಎಂದೂ ಮಾತು ತಪ್ಪೋದಿಲ್ಲ. ಅದಕ್ಕೆ ಈ ಶ್ಲೋಕದಲ್ಲಿ ಏನು, ಭಕ್ತರ ಸೇವೆ ಮಾಡೋದ್ರಿಂದ, ಅಂತ ಭಕ್ತರ ಶ್ರವಣ ಮಾಡೋದ್ರಿಂದ, ಮಹತ್ ಸೇವಾಂ ಆಹುರ್ ಮುಕ್ತೆ, ಅಂತ ಭಕ್ತರನ್ನ ಸೇವೆ ಮಾಡೋದ್ರಿಂದ, ಅಂಥವರ ಮಾತುಗಳನ್ನು ಕೇಳಿ ಸೇವೆಯಲ್ಲಿ ತೊಡಗೋದ್ರಿಂದ ಎಲ್ಲದರದಲ್ಲೂ ವಿಮುಕ್ತಿ, ಸಂಪೂರ್ಣ ಮುಕ್ತಿಯಾಗಿ ಹೋಗ್ತೀವಿ ನಾವು. ಇದು ಈ ಶ್ಲೋಕದ ಒಂದು ಭಾವಾರ್ಥ. ಇನ್ನೂ ಎಷ್ಟೊಂದಿದೆ ಹೇಳಬೇಕಂತ. ಎಲ್ಲರೂ ಒದ್ದಾಡ್ತಾ ಇದ್ದೀರಾ, ನೋಡಿ ನನಗೊಂತ ಅಯ್ಯೋ ಅನಿಸ್ತಾ ಇದೆ ನನಗೆ ಅಲ್ವಾ. ಎಲ್ಲರೂ ಒದ್ದಾಡ್ತಿದ್ರೆ ಯಾಕಪ್ಪ ಅಂತ ನಾನು ಒದ್ದಾಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಇನ್ನೂ ಎಷ್ಟೊಂದು ಹೇಳೋದಿದೆ. ಮತ್ತೊಂದು ಸರಿ ಇದನ್ನು ಕಂಟಿನ್ಯೂ ಮಾಡೋಣ. ಅದಕ್ಕೆ ನಮ್ಮ ನಿಜವಾದ ಜೀವನ ಅಂದರೆ ಏನು ಅಂದರೆ, ಭಗವಂತನಿಗೆ ಸಂಬಂಧಪಟ್ಟಿದ್ದಾಗಿರಬೇಕು. ನಮ್ಮ ಆಲೋಚನೆ, ಕೆಲಸ, ಕಾರ್ಯಗಳು ಎಲ್ಲವೂ ಕೂಡ ಭಗವತ್ ಸಂಬಂಧಿತವಾಗಿರಬೇಕು. ನಾನು ಏನಾದರೂ ಭಾಗವತಂ ಕೇಳ್ತಾ ಇದ್ರೆ ಶ್ರದ್ಧಾಭಕ್ತಿಯಿಂದ ಅದನ್ನು ಕೇಳಬೇಕು, ಚಾಚು ತಪ್ಪದೆ ಅದನ್ನು ಅನುಸರಿಸಬೇಕು. ನಾನು ಇಲ್ಲಿವರೆಗೂ ಬೆಳಗಿಂದ ಇಲ್ಲಿವರೆಗೂ ನಾನು ಕೇಳಿದಿರಲ್ಲ, ಇದರಲ್ಲಿ ಯಾವುದಾದ್ರೂ ಒಂದು ನಿಯಮಗಳನ್ನು ನೀವು ಅನುಸರಿಸಿದ್ದೇ ಆಗಿದ್ದರೆ ನಿಜವಾಗಿಯೂ ನಾನು ಹೇಳ್ತಾ ಇದ್ದೀನಿ, ಮುಕ್ತಿಯಾಗಿ ಹೊರಟೋಗ್ತೀರ. ಒಂದೇ ಒಂದು ಆ ನಾಮಸ್ಮರಣೆನೇ ಆಗಲಿ, ಕೃಷ್ಣನ ಲೀಲೆಯಲ್ಲಾಗಲಿ, ನಿಮ್ಗೆ ಯಾವುದರಲ್ಲೂ ಒಂದೊಂದು ಆಕರ್ಷಣೆ ಇರುತ್ತೆ. ಆ ಆಕರ್ಷಣೆ ತಗೊಂಡು ಅದನ್ನು ಕೊನೆಯವರೆಗೂ ತಗೊಂಡೋಗಿ ಇಲ್ಲಿ ಯಾರನ್ನು ಹೀಯಾಳಿಸ್ಬೇಡಿ, ಯಾರನ್ನು ಬಯಸಬೇಡಿ. ಇಷ್ಟು ನೀವು ಮಾಡಿಕೊಂಡು, ನೀವು ಕರ್ತವ್ಯ ಮಾಡ್ಕೊಂಡು ಹೋಗಿದ್ದಾಗಿದ್ರೆ ನೀವೆಂಥ ಸ್ಥಿತಿಯಲ್ಲಿದ್ದರೂ ಕೂಡ ಮುಕ್ತಿಯಡೆಗೆ ಹೋಗ್ಬೋದು. ಇದು ಪ್ರಭುಪಾದರ ಒಂದು ಸಂದೇಶ. जगदीश्वर प्रभात की, श्रीमद् भागवतम की, निताय गौर प्रेमानंद।